ಮೈಸೂರಿನಲ್ಲಿ ಇವತ್ತಿನ ದಿವಸ ನಿಮ್ಮನ್ನೆಲ್ಲ ನೋಡ್ತಾ ಇರೋದು ಒಂದು ಮಹದಾನಂದ. ನಿಮ್ಮೆಲ್ಲರ ಈ ಪ್ರೀತಿ ವಿಶ್ವಾಸ ಬಹುಶಃ ನಾನು ಅಂದ್ಕೊಂಡಿದ್ದೆ, ತುಂಬ ದಿವಸಗಳಿಂದ ಈ ಭಾಗಕ್ಕೆ ನಮ್ಮ ಕಾರ್ಯಕ್ರಮ ಆಗ್ತಿರಲಿಲ್ಲ. ಆಗೆಲ್ಲ ನನ್ನ ಮನಸ್ಸಲ್ಲಿತ್ತು ಮೈಸೂರಿಗೆ ಬರಬೇಕು, ಒಂದು ಕಾರ್ಯಕ್ರಮ ಮಾಡಬೇಕು ಅಂತ. ಆದರೆ ಕಾಲ ಕೂಡಿ ಬಂದಿರಲಿಲ್ಲ. ಆದರೆ ಈಗ ಮನಸ್ಸಿಗೆ ಬರ್ತಾ ಇದೆ, ಇವತ್ತು ಮಾಡಿದ ಕಾರ್ಯಕ್ರಮ ಅಲ್ಲ, ಸದ್ಯದಲ್ಲೇ ಇನ್ನೊಂದು ಕಾರ್ಯಕ್ರಮ ನಾವು ಮಾಡಬೇಕಾಗಿದೆ ಅಂತ. ಇವತ್ತು ನಿಮ್ಮೆಲ್ಲರ ಈ ಪ್ರೀತಿ ವಿಶ್ವಾಸ ನೋಡ್ತಿದ್ರೆ ನಿಜಕ್ಕೂ ಬಹಳ ಸಂತೋಷವೇ ಸರಿ. ನನಗೆ ಇಡೀ ರಾಜ್ಯದಾದ್ಯಂತ ಈ ಪ್ರೀತಿ ವಿಶ್ವಾಸ ಸಿಕ್ತಿತ್ತು. ಆದರೆ ಹೋದ ಕಡೆ ಎಲ್ಲ ನಾನು ಅಂದ್ಕೊಳ್ತಾ ಇದ್ದೆ, ಉತ್ತರ ಕರ್ನಾಟಕ ಮಾತ್ರ ನನ್ನ ಅಭಿಮಾನಿಗಳು ಅಂದ್ಕೊಂಡಿದ್ದೆ. ಮೈಸೂರಲ್ಲೂ ಸಹಿತ ನನಗೆ ನನ್ನ ತಾಯಂದರು, ನನ್ನ ಅಕ್ಕ ತಂಗಿಯರು, ನನ್ನ ಅಣ್ಣ ತಮ್ಮಂದರು ಈ ಭಾಗದಲ್ಲಿ ಇದ್ದೀರಿ ಅಂದರೆ ನಾನು ನಿಜಕ್ಕೂ ಋಣಿಯಾಗಿದ್ದೇನೆ. बोलो भारत माता की, बोलो भारत माता की, वंदे वंदे वंदे. ತುಂಬ ಸಂತೋಷ, ತುಂಬ ಸಂತೋಷ. ಒಂದು 5 ನಿಮಿಷ ಕೂತ್ಕೊಳ್ಳಿ. ನೀವು ಕೂತಿರೋ ಸ್ಥಳಕ್ಕೆ ನಾನು ಬರ್ತೇನೆ. ಉತ್ತರ ಕರ್ನಾಟಕದ ಕಡೆ ಹೋದಾಗ ಒಂದು ಆಲೋಚನೆ ಇತ್ತು ನನಗೆ. ಉತ್ತರ ಕರ್ನಾಟಕದ ಕಡೆ ರೊಟ್ಟಿ ಬಡಿತಕ್ಕಂಥ ತಾಯಂದರು ಬಹಳ ಗಟ್ಟಿ ಅಂತ ಯೋಚನೆ ಮಾಡಿದ್ದೆ. ಮೈಸೂರು, ಹುಣಸೂರು, ಮಂಡ್ಯ ಈ ಭಾಗದ ಅಭಿಮಾನವೇ ಬೇರೆ. ಆದರೆ ಅಲ್ಲಿರ್ತಕ್ಕಂಥ ತಾಯಂದಿರ ಮಧ್ಯದಲ್ಲಿ ಓಡಾಡೋದು ಬಹಳ ಕಷ್ಟ ಅಂದ್ಕೊಂಡಿದ್ದೆ. ಬಹುಶಃ ಅದನ್ನು ಮೀರಿಸೋ ಥರ ಕೆಲಸ ಈಗಾಗಲೇ ಶುರುವಾಯಿತು. ನೋಡಿ, ನನ್ನ ಅಭಿಮಾನಿ ದೇವರು ನನಗೆ ಕೊಡೋ ಬಾಧೆ. ಬಹುಶಃ ಕೈ ಮೈನ ಸ್ವಲ್ಪ ಹೊತ್ತು ಹೋದರೆ ಅರಿಶಿಣದಲ್ಲಿ ಒಂದು ಸತಿ ಕೈ ಎದ್ದು ತೆಗಿಬೇಕು ನಾನು, ಆ ಥರ ಮಾಡಿದ್ರಿ. ಇರಲಿ, ನನಗೆ ಈ ನೋವು ಅಲ್ಲ. ನನ್ನ ಅಭಿಮಾನಿ ದೇವರುಗಳು ತಾವೆಲ್ಲರೂ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಇದೆಯಲ್ಲ, ನಿಮ್ಮ ಋಣ ನಾವು ಹರಿಸೋಕ್ಕಾಗೋದಿಲ್ಲ. ಆದರೆ ಒಂದು ಸತ್ಯಾಂಶ, ಒಂದು ಮಾತಿಗೆ ಹೋಗೊಟ್ಟು ತಾವೆಲ್ಲರೂ ಇಷ್ಟು ಜನ ಆಗಮಿಸಿದ್ದೀರಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಜೊತೆಗೆ ಈ ಕಾರ್ಯಕ್ರಮದ ಉದ್ದೇಶ ಶ್ರೀ ವಿಷ್ಣು ದಶಾವತಾರ ಎಂಬತಕ್ಕಂತಹದ್ದು. ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮ ಸಂರಕ್ಷಣೆ, ಧರ್ಮಕ್ಕಾಗಿ ಒಂದಷ್ಟು ವಿಶೇಷತೆಗಳು, ಧರ್ಮ ವಿಜಯತೆ. ಅಮ್ಮ, ನೀವು ನೋವು ತಿನ್ನೋದು ನೋಡ್ರೆ ನನ್ನ ಬಾಧೆ ಆಗುತ್ತೆ ತಾಯಿ. ನೀವಿರೋ ಜಾಗಕ್ಕೆ ನಾನು ಬರ್ತೇನೆ, ಕೂತ್ಕೊಳ್ಳಿ. ಮೊದಲನೇದಾಗಿ ತಾವೆಲ್ಲರೂ ಸಮಾಧಾನ ಚಿತ್ತರಾಗಿ ಬಹಳ ಹೊತ್ತಿನಿಂದ ಕಾತುರದಿಂದ ಕಾಯ್ತಿದ್ದೀರಿ. ಸಾಂಸ್ಕೃತಿಕ ನಗರಿ ಮೈಸೂರು, ಇಲ್ಲಿ ಸಂಸ್ಕೃತಿ, ಸಂಪ್ರದಾಯ, ವಿಶೇಷವಾಗಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯ, ಬಹುಶಃ ತಾಯಿ ಮಕ್ಕಳ ಅಥವಾ ತಂದೆ ಮಕ್ಕಳ ಒಂದು ಪ್ರೀತಿ ವಾತ್ಸಲ್ಯ ನಮ್ಮ ಮೈಸೂರಿನಲ್ಲಿ ಇವತ್ತು ನಾನು ನೋಡ್ತಾ ಇರೋದು ನನಗೆ ಬಹಳ ಸಂತೋಷವೇ ಸರಿ. ಈ ಬಾಂಧವ್ಯ, ನಿಮ್ಮ ಈ ಪ್ರೀತಿ ವಿಶ್ವಾಸ ನಾವು ಸದಾ ಚಿರಋಣಿಯಾಗಿದ್ದೇವೆ. ಹಾಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಇದು ಆಶ್ವಾಸನೆ ಅಲ್ಲ, ಕಾರ್ಯಗತವಾಗಿ ಕಾರ್ಯವನ್ನು ಕೆಲಸ ಮಾಡ್ತಕ್ಕಂತಹದ್ದು. ಸದ್ಯದಲ್ಲೇ ಮಹರ್ಷಿ ಸಾಂತ್ವನ ಎಂಬತಕ್ಕಂಥ ಅಥವಾ ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂಥ ಕಾರ್ಯಕ್ರಮವನ್ನು ಮೈಸೂರಿನಲ್ಲಿ ಅತಿ ಶೀಘ್ರದಲ್ಲೇ ಮಾಡಬೇಕು ಅಂತ ನಮ್ಮ ಜೀ ಕನ್ನಡ ಮುಖ್ಯಸ್ಥರಾದಂತಹ ರಾಘವೇಂದ್ರ ಹುಣಸೂರವ್ರ ಹತ್ರ ಮಾತಾಡಿ, ರಾಘವೇಂದ್ರ ಹುಣಸೂರು ಸಹಿತ ನಿಮ್ಮ ಹುಣಸೂರಿನವರೇ, ಹುಣಸೂರಿನ ಮಗನೇ ನಮ್ಮ ಈ ರಾಘವೇಂದ್ರ, ನಮ್ಮ ಜೀ ಕನ್ನಡದ ಮುಖ್ಯಸ್ಥರು. ಅವರೊಂದಿಗೆ ಮಾತಾಡಿ ಮೈಸೂರಿನಲ್ಲಿ ಅತಿ ಶೀಘ್ರವಾಗಿ ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂಥ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿತವಾಗಿ ಮಾಡೋಣ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ವಿಶೇಷವಾದ ಕಾರ್ಯಕ್ರಮ ಮಾಡೋಣ. ಹಾಗೆ ಒಂದು ಸಂತೋಷ ಆಯಿತು ನಿಮಗೆ. ನನಗೆ ಸಂತೋಷ ಏನಪ್ಪ ಅಂದರೆ, ಸಾಕಷ್ಟು ಬಾರಿ ಹೇಳ್ತಿದ್ದೆ ನಾನು, ಬೆಲೆ ಬಾಳೋ ವಸ್ತುಗಳ ಬಗ್ಗೆ ಆಗಲಿ, ನೀವು ಬರಬೇಕಾದ್ರೆ ನಿಮ್ಮ ಜೋಪಾನತೆ ಆಗಲಿ ಬಹಳ ಎಚ್ಚರಿಕೆಯಿಂದ ಬರಬೇಕು ನೀವು ಅಂತ. ಯಾಕೆಂದರೆ ರಾಜ್ಯದಾದ್ಯಂತ ನನ್ನ ಪ್ರವಾಸದಲ್ಲಿ ಎಲ್ಲಿಂದ ಎಲ್ಲಿಗೊಟ್ಟರು ಸಹಿತ ನನ್ನ ಹಿಂದೆ ಪೊಲೀಸ್ ಸಿಬ್ಬಂದಿ ಸಹಿತ ನಮ್ಮ ಧರ್ಮ ರಕ್ಷಣೆಗಾಗಿ ಅವರು ಸದಾ ನಿಂತಿದ್ದಾರೆ. ಏನೇ ಪೊಲೀಸ್ ಸಿಬ್ಬಂದಿ ನಿಂತರೂ ನಮ್ಮ ಎಚ್ಚರಿಕೆ ನಮಗಿರಬೇಕಾಗತ್ತೆ. ಹಗಲಿರುಳು ಶ್ರಮಿಸ್ತಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗೂ
ಇವತ್ತಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಹಾಗೂ ಮೈಸೂರಿನ ಈ ಭಾಗದ ನನ್ನ ಶಿಷ್ಯ, ನನ್ನ ಆಶ್ರಮದ ಶಿಷ್ಯ ಪ್ರಸನ್ನ ಕುಮಾರ್, ಎಲ್ಲೋದ ಪ್ರಸನ್ನ, ಒಂದು ಮಾತು ಹೇಳಿದ ತಕ್ಷಣ ಈ ಭಾಗದಲ್ಲಿ ನಾನು ನಿಂತು ನಾನು ಮಾಡ್ತೀನಿ, ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ನಮ್ಮ ಆಶ್ರಮದ ಶಿಷ್ಯ ಈತನ ಮುಂಬರ್ತಕ್ಕಂಥ ದಿನಗಳಲ್ಲಿ ಮೈಸೂರಿನ ಭಾಗಕ್ಕೆ ಬ್ರಹ್ಮಋಷಿ ಆನಂದ ಸಿದ್ಧಿಪೀಠದಿಂದ ಈತನಿಗೊಂದು ಜವಾಬ್ದಾರಿ ಕೊಟ್ಟು ಈ ಭಾಗದಲ್ಲಿ ಯಾರೇ ತಾಯಂದರು ಏನೇ ಸಮಸ್ಯೆಗಳಿಟ್ಟರು ಅಥವಾ ನಿಮ್ಮ ಸಮಸ್ಯೆಗಳಿಗೆ ನೇರವಾಗಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಆಗುವಂತಹ ಪರಿಸ್ಥಿತಿಗೆ ಏನು ಸಹಾಯ ಮಾಡ್ಬೋದು ಅದನ್ನು ಮಾಡುವಂಥ ವ್ಯವಸ್ಥೆ ಈತನ ಜವಾಬ್ದಾರಿ ಕೊಡ್ತಾ ಇದ್ದೇನೆ. ಹಾಗೆ ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂಥ ಕಾರ್ಯಕ್ರಮವನ್ನು ಅತಿ ಶೀಘ್ರದಲ್ಲೇ ಒಂದು ಸುಂದರವಾದಂಥ ಒಳ್ಳೆ ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ಜಾಗವನ್ನು ನೋಡಿ ಇಲ್ಲಿನ ಸ್ಥಳೀಕರನ್ನು ಒಂದಷ್ಟು ಮಾತಾಡಿ, ಯಾಕೆಂದರೆ ಒಂದು ಕಾರ್ಯಕ್ರಮ ಆಗಬೇಕಂದ್ರೆ ಸ್ಥಳದಲ್ಲಿರ್ತಕ್ಕಂಥ ಅವರ ಸಹಾಯ ಬಹಳ ಮುಖ್ಯವಾಗಿರುತ್ತೆ. ಅಂತಹ ಸಹಾಯವನ್ನು ಅಪೇಕ್ಷೆ ಪಟ್ಟು ಆದಷ್ಟು ಬೇಗ ಒಂದು ಕಾರ್ಯಕ್ರಮವನ್ನು ಮಾಡುವಂತಾಗಲಿ ಮಾಡ್ತೀನಿ. ನಾನು ಒಂದು ನಮ್ಮ ವಾಹಿನಿಯ ಮುಖಾಂತರ ನಾನು ಬಂದು ಕಾರ್ಯಕ್ರಮವನ್ನು ಮಾಡೋದು ಒಂದು ಭಾಗ ಆದರೆ, ಈ ಸ್ಥಳದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳು ಮತ್ತೊಂದು ಭಾಗ ಆಗಿರುತ್ತೆ. ನಾನು ರಾಮನಗರ ದಾಟಿ ಈ ಕಡೆ ಕಾರ್ಯಕ್ರಮಗಳಿಗೆ ಬಂದಾಗೆಲ್ಲ ಪರಿಪೂರ್ತಿಯಾಗಿ ಒಂದು ಕಾರ್ಯಕ್ರಮ ನಾನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದು ಸತ್ಯದ ಮಾತು. ನಿಮ್ಮಿಷ್ಟು ಜನ ತಾಯಂದರು ತಾವೆಲ್ಲರೂ ನನಗೆ ದೇವರು ಅಲ್ಲಿಲ್ಲ, ಅಲ್ಲಿರ್ತಕ್ಕಂಥ ದೇವರು ನನಗೆ ಅಲಂಕಾರದ ದೇವರು. ನಾನು ಸದಾಕಾಲ ದೇವರು ಅಂತ ನೋಡೋದೇ ನಿಮ್ಮಗಳ ಹೃದಯದಲ್ಲಿ. ಇಡೀ ರಾಜ್ಯದಾದ್ಯಂತ ನನ್ನ ಈ ಮಾತು ಬರೀ ಮೈಸೂರಿಗೆ ಮಾತ್ರ ಸೀಮಿತವಲ್ಲ. ನನಗೆ ಅಲ್ಲಿ ಕಾಣುವಂಥ ದೇವರು ಅಲಂಕಾರದ ದೇವರು, ಅಲ್ಲಿರ್ತಕ್ಕಂಥ ಸುಂದರವಾದ ಮೂರ್ತಿ ನಿಮ್ಮಗಳ ಹೃದಯದಲ್ಲಿರೋದ್ರಿಂದಲೇ ಇವತ್ತಿನ ದಿವಸ ನಾನು ಸಭೆಗೆ ನಮಸ್ಕಾರ ಮಾಡ್ತಿರ್ತಕ್ಕಂಥದ್ದು. ಅತಿ ಶೀಘ್ರದಲ್ಲೇ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡುವಂಥ ಮನಸ್ಥಿತಿ, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಹಾಯ ಹಸ್ತ ತಮ್ಮಿಂದಲೇ ಅಪೇಕ್ಷೆ ಪಡ್ತೀನಿ. ಸಹಾಯ ಅಂದರೆ ನಿಮ್ಮ ಪಾಕೆಟಲ್ಲಿರೋ ಮನಿ ನನಗೆ ಬೇಡ. ನನ್ನ ಕಾರ್ಯಕ್ರಮದಲ್ಲೂ ಅತಿಯಾದಂಥ ದುಡ್ಡು ಕಾಸು ಖರ್ಚು ಮಾಡಿ ಅಂತ ನಾನು ಹೇಳೋದಿಲ್ಲ. ದೇವರು ನಿಮಗೇನು ಕೊಟ್ಟಿದ್ದಾನೋ ಅದರಲ್ಲಿ ಮಾಡಿ ಅಂತಲೇ ಹೇಳೋದು. ಅದಕ್ಕಿಂತ ಹೆಚ್ಚಿನಾಗಿ ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥ ತಂದೆ ತಾಯಿನ ಗೌರವಿಸಿ ಅಂತಲೇ ನಾನು ಹೇಳೋದು. ತಂದೆ ತಾಯಿಗಿನ ಬೇರೊಬ್ಬರು ಯಾರೂ ಅಲ್ಲ. ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ತಂದೆ ತಾಯಿನ ಗೌರವಿಸಬೇಕು. ಹಾಗೆ ಒಂದಷ್ಟು ವಿಶೇಷತೆಗಳ ಬಗ್ಗೆ ಚಿಂತನೆ ಮಾಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇವತ್ತಿನ ಕಾರ್ಯಕ್ರಮ ಶ್ರೀ ವಿಷ್ಣು ದಶಾವತಾರ ಎಂಬತಕ್ಕಂಥದ್ದು ಈಗಾಗಲೇ ತಾವೆಲ್ಲ ನಮ್ಮ ಜೀ ಕನ್ನಡದಲ್ಲಿ ನೋಡ್ತಾ ಇದ್ದೀರಿ. ಮಹರ್ಷಿವಾಣಿ ಕಾರ್ಯಕ್ರಮ ನೋಡೋರು ಮಾತ್ರ ಕೈ ಎತ್ತಿ. ಇಷ್ಟು ಜನ ತಾಯಿಯಂದರು ನೀವು ಹಿಂಗೆ ಕೈ ಎತ್ತಿದ್ರೆ ಅದೇ ಆನಂದ. ಇದೇ ಕೈ ಎತ್ತಿದ್ದೀರಿ, ಬಹುಶಃ 4 ಗಂಟೆಗಿಂದ ಕೂತಿರ್ಬೋದು ನೀವು. ಎಷ್ಟು? 2 ಗಂಟೆ. ಮೇಲಿರ್ತಕ್ಕಂಥವ್ರು ನಿಮ್ಮನ್ನು ಮಾತಾಡಿಸ್ತಾ ಇದ್ದೇನೆ. ನಾನಲ್ಲಿ ಬರ್ತೇನೆ, ನೀವಿರೋ ಸ್ಥಳಕ್ಕೆ ನಾನು ಬರ್ತೇನೆ. ನನ್ನ ರಾಜ್ಯದ ಕನ್ನಡದ ಅಭಿಮಾನಿ ದೇವರುಗಳು ರಾಜ್ಯದ ದೇಶದ ಮೂಲೆ ಮೂಲೆಗಳಲ್ಲಿದ್ದರೂ ಸಹಿತ ನನ್ನ ಕನ್ನಡಾಭಿಮಾನಿಗಳನ್ನು ನಾನು ನೋಡಲಿಕ್ಕೆ ನಾನು ಬರ್ತೇನೆ. ಸದ್ಯದಲ್ಲೇ ದುಬಾಯಲ್ಲಿ ನಂದೊಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ನನ್ನ ಅಣ್ಣ ತಮ್ಮಂದರು. ದುಬಾಯಲ್ಲಿರ್ತಕ್ಕಂತಹ ಕನ್ನಡದ ಅಭಿಮಾನಿಗಳು ಅಲ್ಲಿಗೂ ಸಹಿತ ನನ್ನನ್ನು ಕರೆಸ್ಕೊಳ್ತಾ ಇದ್ದಾರೆ. ಅದು ನನಗೆ ಸಂತೋಷ ತಂದಿರತಕ್ಕಂಥ ವಿಚಾರ. ನನ್ನ ರಾಜ್ಯಕ್ಕೆ ಒಂದು ಹೆಮ್ಮೆ ಅಂತಲೇ ನಾನು ಹೇಳ್ತೇನೆ. ನಮ್ಮ ಈ ಜ್ಞಾನ, ತಾಯಿ ಶಾರದೆಯ ಅನುಗ್ರಹ, ಜೊತೆಗೆ ನೀವೆಲ್ಲರೂ ಸಹಿತ ಪ್ರೀತಿ ವಿಶ್ವಾಸದಿಂದ ಸ್ವಾಗತಿಸಿರ್ತಕ್ಕಂಥ ರೀತಿ, ಅದಕ್ಕಾಗಿ ಇವತ್ತು ಮೈಸೂರಿನಲ್ಲಿ ಇಂತಹ ಅದ್ಧೂರಿತವಾದ ಕಾರ್ಯಕ್ರಮ ನಿಜಕ್ಕೂ ಸಂತೋಷ. ಹಾಗೆ ತಾವೆಲ್ಲರೂ ಸಹಿತ ಮೊದಲು ಶ್ರೀಮನ್ನಾರಾಯಣನ ಒಮ್ಮೆ ಪ್ರಾರ್ಥನೆ ಮಾಡೋಣ. ಯಾಕೆಂದರೆ ಮೊನ್ನೆಯಷ್ಟೇ ಬಲೀಂದ್ರನ ಅನುಷ್ಠಾನ ಆಯಿತು, ಬಲಿಚಕ್ರವರ್ತಿಯ ಪೂಜೆ ಆಯಿತು. ನಾನು ನಿಮ್ಮೊಂದಿಗೆ ದೀಪಾವಳಿ ಹಬ್ಬ ಆಚರಣೆ ಮಾಡ್ತೀನಿ ಅಂತ ಹೇಳಿದೆ. ಪಟಾಕಿ ತಂದಿದ್ದೀರಾ? ನಾವು ತಂದಿದ್ದೀವಿ ಪಟಾಕಿನ, ಆದರೆ ಇಲ್ಲಿ ಅಂಟಿಸಲ್ಲ. ನಿಮ್ಮೊಂದಿಗೆ ದೀಪಾವಳಿ ಹಬ್ಬ, ಆ ದೀಪಾವಳಿ ಹಬ್ಬವನ್ನು ಹಚ್ಚುವಂಥ ದೀಪದ ಮುಖಾಂತರ ದೀಪಾವಳಿಯನ್ನು ಆಚರಣೆ ಮಾಡೋಣ. ಪ್ರತಿಯೊಬ್ಬರ ಜೀವನದ ಕತ್ತಲು ದೂರ ಆಗಬೇಕು. ಪ್ರತಿಯೊಬ್ಬ ತಾಯಂದರೂ ಸಹಿತ ನಗನಗ್ತಾ ಇರಬೇಕು. ನೀವು ಸದಾಕಾಲ ಹಸನ್ಮುಖಿಯಾಗಿರಬೇಕು. ಸಮಸ್ಯೆ ಕಷ್ಟ ಏನೇ ಬಂದರೂ ಸಹಿತ 4 ಗೋಡೆ ಮಧ್ಯದಲ್ಲೇ ಆ ಸಂಸಾರವನ್ನು ತೂಗಿ ಎಳಿಬೇಕು. ಸಂಸಾರದ ಕಣ್ಣು ಒಂದು ಹೆಣ್ಣು. ನೀವು ಮನೆಯಲ್ಲಿ 4 ಗೋಡೆ ಮಧ್ಯದಲ್ಲಿ ನೀವು ಸಂತೋಷವಾಗಿದ್ದರೆ ಮಾತ್ರ ಆ ಮನೆತನ ಚೆನ್ನಾಗಿರೋದು. ಆ ಮನೆ ಚೆನ್ನಾಗಿರಬೇಕಾದ್ರೆ ಮನೆಯಲ್ಲಿರೋ ಕತ್ತಲನ್ನು ಹೊಡೆದೋಡಿಸ್ಬೇಕು.
ಆ ಕತ್ತಲು ಹೊಡೆದೋಡಬೇಕಾದ್ರೆ ಹಚ್ಚುವ ದೀಪ ಸಮಂಜಸವಾಗಿರಬೇಕು. ಅದಕ್ಕಾಗಿ ದೀಪಾರಾಧನೆ ಮಾಡೋಣ. ಹಾಗೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ಜನ ಸಮ್ಮುಖದಲ್ಲಿ ಹೀಗೆಲ್ಲ ನಡಿಬೇಕಾದ್ರೆ ಇಲ್ಲಿ ಇನ್ನೊಬ್ಬರನ್ನ ನಾನು ನೆನೆಸಬೇಕಾಗತ್ತೆ. ಕಾರ್ಯಕ್ರಮ ಹೀಗಾಗಬೇಕು, ಮೈಸೂರು ನಾನು ಯಾತ್ರೆ ಹೊರಡಬೇಕು ಅಂದ ತಕ್ಷಣ ನಮ್ಮ ಜೀ ಕನ್ನಡದಲ್ಲಿರ್ತಕ್ಕಂಥ ನಮ್ಮ ಶ್ರೀರಾಮ್ ಜವಾಬ್ದಾರಿಯುತವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಮೈಸೂರಿಗೆ ನನ್ನ ಪಯಣ ಅಂದ ತಕ್ಷಣ ಇಲ್ಲಿ ಇಂತಹ ಒಂದು ದೊಡ್ಡದಾದಂತಹ ಒಂದು ಬೃಹತ್ ವೇದಿಕೆಯನ್ನು ಹಾಗೆ ಇದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಎಲ್ಲ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇನ್ನು ಪ್ರತಿ ದಿವಸದ ನನ್ನ ಕಾರ್ಯಕ್ರಮ ನೀವು ವೀಕ್ಷಣೆ ಮಾಡ್ತಿರ್ತೀರಿ, ಮಹರ್ಷಿವಾಣಿ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿ ತಗೊಂಡು ಕಾರ್ಯಕ್ರಮ ಹೀಗೆ ಬರಬೇಕು, ನಮ್ಮ ರಾಜ್ಯ ಜನತೆ ನೀವು ಹೀಗೆ ಮಾತಾಡಿಸ್ಬೇಕು ಅಂತ ನೋಡಿ ಇಲ್ಲಿ ನಮ್ಮ ಮಂಜುನಾಥ್ ಕಾಣದ ಕೈ. ಯಾಕೆಂದರೆ ಇಲ್ಲಿ ಒಬ್ಬೊಬ್ಬರು ಬಹಳ ಮುಖ್ಯ. ತೆರೆ ಹಿಂದೆ ಕೆಲಸ ಮಾಡ್ತಕ್ಕಂಥವ್ರಿದ್ದಾರೆ, ತೆರೆ ಮುಂದೆ ಕೆಲಸ ಮಾಡ್ತಕ್ಕಂಥವ್ರಿದ್ದಾರೆ. ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು ಆನಂದ್ ಗುರುಜಿ ಒಬ್ಬರೇ. ಆದರೆ ಆನಂದ್ ಗುರುಜಿ ಹಿಂದೆ 20 ಕೈಗಳು ಕೆಲಸ ಮಾಡ್ತಾ ಇದೆ. ಆ 20 ಕೈಗಳು ಕೆಲಸ ಮಾಡ್ತಿರೋದ್ರಿಂದ ಆನಂದ್ ಗುರುಜಿಯವರು ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಹೃದಯವನ್ನು ಗೆಲ್ಲಲಿಕ್ಕೆ ಆಗಿದೆ. ಇವತ್ತು ಸಹಿತ ನಾವು ನಿಮ್ಮ ಭಾಗ್ಯಕ್ಕೆ ಬಂದಿರತಕ್ಕಂಥದ್ದು ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಲಕ್ಷ್ಮಿಯ ಒಂದು ಅನುಷ್ಠಾನವನ್ನು ಹಾಗೆ ನಿಮ್ಮೊಂದಿಗೆ ಮಾತಾಡಬೇಕಾಗಿರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನು ಹಾಗೆ ಶ್ರೀ ವಿಷ್ಣು ದಶಾವತಾರದ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಅಂಶವನ್ನು ನಾನು ತಿಳಿಸ್ತಿದ್ದೇನೆ. ಯಾಕೆಂದರೆ ಮೊನ್ನೆ ಬಲೀಂದ್ರ ಪೂಜೆ ಆಯಿತು. ವಾಮನನ ಅವತಾರದಲ್ಲಿ ಬಂದಂಥ ಮಹಾವಿಷ್ಣು, ಅಂತಹ ವಾಮನನ ಅವತಾರವೂ ಸಹಿತ ಈ ಒಂದು ಶ್ರೀ ವಿಷ್ಣು ದಶಾವತಾರದಲ್ಲೇ ಬರುತ್ತೆ. ಜೊತೆಗೆ ಕಾರ್ತೀಕ ಮಾಸ ಶುರುವಾಯಿತು. ಕಾರ್ತೀಕ ಮಾಸದಲ್ಲಿ ಈ ಒಂದು ಬಹಳ ಅದೃಷ್ಟ ಮಾಡಿದ್ದೀರಿ ನೀವು. ಇತ್ತ ತಾಯಿ ಚಾಮುಂಡೇಶ್ವರಿ, ಅತ್ತ ನಂಜನಗೂಡಲ್ಲಿರ್ತಕ್ಕಂಥ ನಂಜುಂಡೇಶ್ವರ, ಎಂತಹ ಅದೃಷ್ಟ ನಿಮ್ಮದು. ಆ ಕಡೆ ಹೋದರೆ ಕಪಿಲಾ ನದಿ, ಈ ಕಡೆ ಬಂದರೆ ಕಾವೇರಿ ನದಿ. ಅಬ್ಬ, ನನಗೇನಾದ್ರು ಒಂದು ಅವಕಾಶ ಸಿಕ್ಕಿದ್ರೆ, ಮುಂದಿನ ಜನ್ಮ ಅಂತ ಒಂದಿದ್ದರೆ ನಾನು ಮೈಸೂರಿನಲ್ಲೇ ಜನ್ಮ ತಾಳಬೇಕು. ನನಗೇನಾದ್ರು ಒಂದು ಅವಕಾಶ ಸಿಕ್ಕಿದ್ರೆ, ಮುಂದಿನ ಜನ್ಮ ಅಂತ ಒಂದಿದ್ದರೆ ನಾನು ಮೈಸೂರಿನಲ್ಲೇ ಜನ್ಮ ತಾಳಬೇಕು. ಯಾಕೆಂದರೆ ಈ ಮೈಸೂರು ನಗರಿ ಅಂತಹ ಒಂದು ವಿಶೇಷವಾಗಿದೆ. ಏನಪ್ಪ ಈ ಜನ್ಮದಲ್ಲಿ ಏನಾಗಿದೆ, ಇಲ್ಲಿ ಬೇಕಾದ್ರೆ ಒಂದು ಮನೆ ತೊಗೊಂಡು ವಾಸ ಮಾಡ್ಬೋದಲ್ಲ ಅಂತ ಹೇಳ್ಬೋದು. ಆದರೆ ಕರ್ತವ್ಯ, ಜವಾಬ್ದಾರಿ, ನಾವು ನಿಂತಹ ನೆಲ, ಅಲ್ಲಿಂದ ಮಾಡುವಂಥ ಕೆಲಸ ಸಾಕಷ್ಟು ಇರುತ್ತೆ. ಅದಕ್ಕಾಗಿ ನಮ್ಮ ವೃತ್ತಿ ಧರ್ಮವನ್ನು ಸಹಿತ ನಾವಲ್ಲಿ ಜವಾಬ್ದಾರಿ ತೆಗೆದುಕೊಂಡು, ಆದರೆ ಮೈಸೂರಿನಲ್ಲಿ ತಿಂಗಳಿಗೆ ಒಂದು ದಿವಸನಾದರೂ ಬಂದು ನಿಮ್ಮಗಳ ಮಧ್ಯದಲ್ಲಿ ಇಲ್ಲಿ ವಾಸ ಮಾಡಬೇಕು ಅನ್ನೋ ಒಂದು ಸಂತೋಷ ನಮಗಿದೆ. ನೋಡೋಣ ಅದು ಮುಂದಿನ ದಿನಮಾನಗಳಲ್ಲಿ. ಆದರೆ ಈ ಒಂದಂತೂ ಸತ್ಯ, ಇವತ್ತು ಶ್ರೀ ವಿಷ್ಣು ದಶಾವತಾರದಿಂದ ಬಂದಂಥ ಈ ಕಾರ್ಯಕ್ರಮ, ಇದನ್ನು ಮೊದಲು ಶ್ರೀ ವಿಷ್ಣು ದಶಾವತಾರಕ್ಕೆ ಸಂಬಂಧಪಟ್ಟಂಥ ರೀತಿ ಒಂದು ಪ್ರೋಮೋ ನೋಡೋಣ. वासुदेवाय धीमहि तन्मनाभाय धीमहि तन्नो विष्णु प्रचोदयात्. श्री विष्णु दशावतार.
ಹತ್ರ ಅನ್ಕೊಂಡಿದ್ದೆ. ಉತ್ತರ ಕರ್ನಾಟಕಕ್ಕೆ ಮೀರಿಸಿರೋ ಜನ ನನ್ನ ಮೈಸೂರಲ್ಲಿದ್ದಾರೆ. ನಾನು ಮೈಸೂರಿಗೆ ಬಹಳ ನಿಧಾನ ಬಂದಿದ್ದೆ, ಮನಸ್ಸಿಗೆ ನೋವಾಗ್ತಾ ಇದೆ. ಒಬ್ಬ ಅರಸರು ಒಂದು ಮಾತು ಹೇಳ್ತಾರೆ, ಈ ಮಾತು ಕೇಳಿಸ್ಕೊಳ್ಳಿ. ಒಂದು ಊರಲ್ಲಿ ಒಬ್ಬ ರಾಜ ಇದ್ದ. ಆ ರಾಜ ತನ್ನ ರಾಜ್ಯವನ್ನು ಬಹಳ ಅಚ್ಚುಕಟ್ಟಾಗಿ ಪರಿಪಾಲನೆ ಮಾಡ್ತಾ ಇದ್ದ. ಭಾಳ ಅಚ್ಚುಕಟ್ಟಾಗಿ ಪರಿಪಾಲನೆ ಮಾಡ್ತಾ ಇದ್ದು ತನ್ನ ಮಂತ್ರಿವರಿಯರುಗಳನ್ನೆಲ್ಲರನ್ನೂ ಸಹಿತ ಕರೆಸಿ ಒಂದು ಡಂಗೂರ ಸಾರಿಸ್ದ. ನಮ್ಮ ರಾಜ್ಯದಲ್ಲಿ ಎಷ್ಟು ಜನ ಪುರುಷರಿದ್ದಾರೋ ಅಷ್ಟೂ ಜನನು ಇಲ್ಲಿ ಕರೆಸಿ ಎಂದ. ನಾನು ಹೇಳೋ ಮಾತನ್ನು ಆಲಿಸ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಹೇಳುವ ಮಾತನ್ನು ಆಲಿಸಿ ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮ ಭಾರತ ದೇಶ ಎಂಥದ್ದು ಅಂತ ಇದರಲ್ಲಿ ಗೊತ್ತಾಗುತ್ತೆ ನಿಮಗೆ. ಆ ರಾಜ ಡಂಗೂರವನ್ನು ಸಾರಿಸಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಗಂಡಸರನ್ನು ಇಲ್ಲಿ ಕರೀರಿ ಅಂತಂದರು. ಎಲ್ಲ ಗಂಡಸರು ಸಹಿತ ರಾಜ್ಯದ ಒಂದು ಪ್ರಧಾನವಾಗಿರ್ತಕ್ಕಂಥ ಆಸ್ಥಾನಕ್ಕೆ ಎಲ್ಲರೂ ಬಂದರು. ಅಲ್ಲಿ ಲೈನ ಕುದುರೆಗಳು ನಿಲ್ಲಿಸಿದ್ರು. ಕಪ್ಪು ಬಣ್ಣದ್ದು, ಬಿಳಿ ಬಣ್ಣದ್ದು, ಕಂದು ಬಣ್ಣದ್ದು, ಏನು ಒಂದೊಂದು ಕುದುರೆ ನೋಡಿದ್ರೆ 7 ಅಡಿ 8 ಅಡಿ ದೊಡ್ಡ ದೊಡ್ಡ ಕುದುರೆಗಳು. ತುಂಬ ದೊಡ್ಡ ದೊಡ್ಡದಂಥ ಕುದುರೆಗಳನ್ನು ನಿಲ್ಲಿಸಿ ರಾಜ ಹೇಳ್ತಾನೆ, ಈ ಕಡೆ ಹಣ್ಣು ಇಟ್ಟಿದ್ದೀವಿ, ಈ ಕಡೆ ಎಲ್ಲ ಹಣ್ಣುಗಳಿದೆ, ಆಪಲ್ ಇದೆ, ಒಂದು ಕಡೆ ಎಲ್ಲ ಕುದುರೆಗಳಿದೆ, ನಿಮಗೆ ಕುದುರೆ ಬೇಕಾ ಹಣ್ಣು ಬೇಕಾ ಯಾವ್ದು ಬೇಕೋ ತಗೊಳ್ಳಿ ಅಂತಂದ. ಕುದುರೆ ಬೇಕಾ ಹಣ್ಣು ಬೇಕಾ, ನಿಮಗೆ ಯಾವ್ದು ಬೇಕಾದ್ರೂ ತಗೊಳ್ಳಿ, ಫ್ರೀಯಾಗಿ ತೊಗೊಂಡು ಹೋಗ್ಬಿಡಿ ಅಂತಂದ. ಬಂದವರೆಲ್ಲ ನೋಡಿದ್ರು, ಕುದುರೆ ನೋಡಿದ್ರು, ಅಬ್ಬಾ ಎಷ್ಟು ಚೆನ್ನಾಗಿದೆಯಪ್ಪ, 7 ಅಡಿ ಕುದುರೆ, ನೋಡಲಿಕ್ಕೆ ಆನಂದ, ಏನು ಅಜಾನಬಾಹು, ಈ ಕುದುರೆ ಮೇಲೆ ನನ್ನ ಪ್ರಯಾಣ ಬೆಳೆಸಿದ್ರೆ ಎಷ್ಟು ಆನಂದವಾಗಿರುತ್ತೆ. ಆದರೆ ಈ ಕುದುರೆ ಮೇಲೆ ಪ್ರಯಾಣ ಬೆಳೆಸೋಕ್ಕಾಗುತ್ತಾ, ಆ ಚಿಂತನೆಯೂ ಮಾಡ್ತಾಯಿದ್ರು. ಬಂದವರೆಲ್ಲ ಒಂದೊಂದು ಹಣ್ಣನ್ನು ಕೈಲಿ ಹಿಡ್ಕೊಂಡ್ಬಿಟ್ಟು ಜಾಗ ಖಾಲಿ ಮಾಡ್ತಾ ಬಂದರು. ಅದರಲ್ಲಿ ಒಬ್ಬ ಮಾತ್ರ ಕಪ್ಪು ಬಣ್ಣದ ಕುದುರೆಯನ್ನು ನೋಡಿದ. ಒಬ್ಬ ವ್ಯಕ್ತಿ ಕಪ್ಪು ಬಣ್ಣದ ಕುದುರೆ ನೋಡಿದ. ಆ ಕುದುರೆ ಹತ್ರ ಹೋದ. ನೋಡಿದ ತಕ್ಷಣ ಅವ್ರಿಗೂ ಭಾಳ ಖುಷಿ ಆಯಿತು. ರಾಜ ಹೇಳಿದ್ರು, ಆ ಕುದುರೆ ನೀನು ತೊಗೊಂಡು ಹೋಗು ಅಂದರು. ಕುದುರೆನ ತೊಗೊಂಡು ರಾತ್ರಿ ಮನೆಗೆ ಬಂದ. ಒಂದು ದಿವಸ ಆಯಿತು, 2ನೇ ದಿವಸ ಆಯಿತು, 3ನೇ ದಿವಸ ಮಂತ್ರಿಯನ್ನು ಮತ್ತು ರಾಜ ಕೂತ್ಕೊಂಡು ಆಲೋಚನೆ ಮಾಡಿದ್ರು. ನಮ್ಮ ರಾಜ್ಯದಲ್ಲಿ ಇಷ್ಟು ಜನ ಗಂಡಸರಿದ್ದಾರೆ, ಒಂದು ಕಡೆ ಹಣ್ಣಿಟ್ಟಿದ್ದೀವಿ, ಒಂದು ಕಡೆ ಕುದುರೆ ಇದೆ, ಯಾವ ಕುದುರೆ ಬೇಕೋ ತೊಗೊಂಡು ಹೋಗಿ ಅಂದರೆ ಬರೀ ಹಣ್ಣು ಎತ್ಕೊಂಡು ಹೋಗ್ಬಿಟ್ರಲ್ಲ ಅಂತ ಆಲೋಚನೆ ಮಾಡ್ತಾ ಇದ್ದರೆ, ಆ ಒಂದು ಕುದುರೆ ತೊಗೊಂಡೋಗಿದ್ನಲ್ಲ ಆತ ಬಂದು ರಾಜ್ಯದ ಪ್ರಥಮವಾಗಿರ್ತಕ್ಕಂತಹ ದ್ವಾರದ ಬಳಿ ನಿಂತು, ಅಲ್ಲಿ ಒಂದು ಗಂಟೆ ಇರುತ್ತೆ, ಆ ಗಂಟೆನ ಹಿಂಗೆ ಬಾರಿಸಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ರಾಜ ಆ ಆಚೆ ಯಾರು ಗಂಟೆ ಬಾರಿಸಿದಾರೋ ಅವ್ರನ್ನ ಒಳಗೆ ಕರೆದು ನಿನ್ನ ಸಮಸ್ಯೆ ಏನಪ್ಪ ಅಂತ ಕೇಳಬೇಕು, ಅದು ಪದ್ಧತಿ. ಆತನ ಕರೆದ್ರು. ಅಯ್ಯ ರಾಜೇಂದ್ರನೇ, ನೀನಂತೂ ಕುದುರೆ ಕೊಟ್ಟೆ, ನೀನು ಕುದುರೆ ಕೊಟ್ಟಿದ್ಯಾ, ಆದರೆ ಕೊಟ್ಟಂಥ ಕುದುರೆಗೆ ಮೇವು ಹಾಕಿ ಚೆನ್ನಾಗಿ ಸಾಕ್ತೀನಿ ನಾನು. ಆದರೆ ನನ್ನ ಹೆಂಡತಿ ಹೇಳ್ತಿದ್ಲು, ಇದು ನಿಮ್ಮನ್ನು ಸಾಕದೆ ನಿಮಗೆ 2 ಹೊತ್ತು ಅಡುಗೆ ಮಾಡಾಕಬೇಕು, ಕುದುರೆನ ಮನೆಗೆ ಕಟ್ಟಿದಾಗ ಅದ್ರ ಕ್ಲೀನು, ಅದ್ರ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳೆಲ್ಲ ನಾನು ಮಾಡಬೇಕು, ಕುದುರೆಗಿನ್ನ ನೀವು ಒಂದಷ್ಟು ಹಣ್ಣು ಎತ್ಕೊಂಬಂದ್ಬಿಡಿ ಅಂತಂದರು ಹೇಳ್ತಾರೆ. ಕುದುರೆ ಅದಕ್ಕಾಗಿ ನನಗೆ ಬೇಡ, ನಿಮ್ಮ ರಾಜ್ಯದ ದ್ವಾರದಲ್ಲೇ ನಾನು ಈ ಕುದುರೆನ ಕಟ್ತೀನಿ ಅಂತ ಹೇಳ್ತಾನೆ. ಆದರೆ ರಾಜ ಡಂಗೂರ ಸಾರಿಸಬೇಕಾದ್ರೆ ಒಂದು ಮಾತು ಹೇಳಿರ್ತಾನೆ, ಯಾರ ಮಾತನ್ನೂ ಕೇಳ್ದಿರ ನಿಮ್ಮ ಸ್ವಂತ ಬುದ್ಧಿಯಿಂದ ನೀವು ಏನು ತೀರ್ಮಾನ ತಗೊಳ್ತೀರೋ ಅದನ್ನೇ ತಗೋಬೇಕು ಅಂತ ಹೇಳಿರ್ತಾನೆ. ಆದರೆ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಹೊರಗಡೆ ಏನೇ ಮೀಸೆ ಮೇಲೆ ಕೈ ಹಾಕಿದ್ರು ಸಹಿತ ಮನೆಗೆ ಹೋಗಿ ಅವರ ಮಡದಿನೋ, ತಾಯಿನೋ, ಹೆಂಡತಿನೋ, ಅಕ್ಕ ತಂಗಿಯರನೋ ಒಂದು ವಿಚಾರ ಕೇಳೋ ಪದ್ಧತಿ ಇದೆ. ಒಳ್ಳೆ ಕುದುರೆ ಹೆಂಡ್ತಿನ ಕೇಳಲಿಲ್ಲ, ಮಾಡಲಿಲ್ಲ, ಕುದುರೆ ಮನೆಗೆ ತೊಗೊಂಡೋಗ್ಬಿಟ್ಟ. ಕುದುರೆನ ಮನೆಗೆ ತೊಗೊಂಡೋದ. 3 ದಿವಸಕ್ಕೆ ಕುದುರೆ ತಂದು ಬಾಗಿಲು ಕಟ್ಟು ಹಾಕ್ದ. ಒಂದು ಹಣ್ಣಿದ್ರೆ ಕೊಡಿ ಸಾಕು ಅಂದ. ಅಂದರೆ ಇಲ್ಲಿ ಆಲೋಚನೆ ಮಾಡಬೇಕಾದಂಥ ವಿಚಾರ,
ನಾವು ಏನೇ ಮನೆಗೆ ತೆಗೆದುಕೊಂಡು ಹೋದರೂ ಮನೆಯಲ್ಲಿರ್ತಕ್ಕಂಥ ಮಡದಿ ಅಥವಾ ತಾಯಿ ತಂಗಿ ಇವರು ಒಪ್ಪುತ್ತಾರ ಅನ್ನೋದು ಚಿಂತನೆ ಮಾಡಬೇಕು. ಹಾಗೆ ಪುರುಷರು ಏನೇ ಸ್ವರಾಜ್ಯವನ್ನು ಮಾಡಬಹುದು, ತಮ್ಮ ಸ್ವಂತ ನಿಲುವು ಸ್ವಂತ ತೀರ್ಮಾನದಲ್ಲಿ ತಾವು ಹೇಗೆ ಒಂದು ಹೆಜ್ಜೆ ಮುಂದೆ ಹಾಕಬಹುದು. ಆದರೆ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ತಾಯಂದರು ನಿಮ್ಮ ಮಾತನ್ನು ಮೀರಿ ನಡೆಯೋದುಂಟ, ಇದು ನಮ್ಮ ಭಾರತ ದೇಶದಲ್ಲಿ ಸಲ್ಲದು. ಅದಕ್ಕೆ ನಮ್ಮ ಭಾರತದಲ್ಲಿ ರಾಜ ಅದನ್ನು ಆಲೋಚನೆ ಮಾಡಿ ಮೊದಲು ಡಂಗೂರ ಸಾರಿಸ್ದ. ಯಾರು ಮನೆಯಲ್ಲಿ ಹೆಣ್ಣು ಮಕ್ಕಳ ಮಾತು ಕೇಳಿದಿರ ಸ್ವಂತ ಬುದ್ಧಿ ಇರ್ತಕ್ಕಂಥವ್ರು ಮಾತ್ರ ಈ ವೇದಿಕೆಗೆ ಬನ್ನಿ ಅಂತ ಒಂದು ಆಹ್ವಾನ ಮಾಡಿದ್ದ. ಆದರೆ ಅಲ್ಲಿ ಬರ್ತಕ್ಕಂಥವರೆಲ್ಲ ಮನೆಯಲ್ಲಿ ಹೋಮ್ ಮಿನಿಸ್ಟ್ರ್ ಏನು ಹೇಳ್ತಾರೋ ಅದನ್ನೇ ಕೇಳಿ ಬಂದಿರೋರಾಗಿದ್ದರು. ಒಬ್ಬ ಬಂದ, ಮಾರನೇ ದಿವಸ ವಾಪಸ್ ಹೋದ. ಯಾರು ಮನೆಯಲ್ಲಿ ಹೆಣ್ಣು ಮಕ್ಕಳ ಮಾತು ಕೇಳಿದಿರ ಸ್ವಂತ ಬುದ್ಧಿ ಇರ್ತಕ್ಕಂಥವ್ರು ಮಾತ್ರ ಈ ವೇದಿಕೆಗೆ ಬನ್ನಿ ಅಂತ ಒಂದು ಆಹ್ವಾನ ಮಾಡಿದ್ದ. ಆದರೆ ಅಲ್ಲಿ ಬರ್ತಕ್ಕಂಥವರೆಲ್ಲ ಮನೆಯಲ್ಲಿ ಹೋಮ್ ಮಿನಿಸ್ಟ್ರ್ ಏನು ಹೇಳ್ತಾರೋ ಅದನ್ನೇ ಕೇಳಿ ಬಂದಿರೋರಾಗಿದ್ದರು. ಒಬ್ಬ ಬಂದ, ಮಾರನೇ ದಿವಸ ವಾಪಸ್ ಹೋದ. ಅದಕ್ಕೆ ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳ ಮಾತು ಅಂದರೆ ಅಷ್ಟು ವಿಶೇಷ. ಅದಕ್ಕೆ ಹೆಣ್ಣು ಮಕ್ಕಳಿಗೆ ಅವತ್ತು ರಾಜ ಅರ್ಥ ಮಾಡಿಕೊಂಡ. ನಾನು ಅರ್ಥ ಮಾಡಿಕೊಂಡು ನನ್ನ ಹೆಂಡತಿ ಮಾತು ಕೇಳಿ ನಾನು ಇವಾಗಿಂದು ಈ ಕತೆ ನಾನು ಮಾಡಬಾರ್ದಾಗಿತ್ತು, ಅಥವಾ ಈ ಕುದುರೆಗಳನ್ನು ಹಣ್ಣನ್ನು ಇಡಬಾರ್ದಾಗಿತ್ತು. ಹೆಂಡತಿ ಮೊದಲೇ ಹೇಳಿದ್ಲು, ಯಾರೂ ಸಹಿತ ಅವರ ಮನೆಯಲ್ಲಿ ಅವರವರ ಗಂಡನ ಮಾತಂದರೆ ಅವ್ರ ಮನೇಲಿರ್ತಕ್ಕಂಥವರು ಅವರ ಹೆಂಡತಿ ಮಾತು ಕೇಳಿಬಿಟ್ಟೆ ಆಚೆ ಬರೋದು. ಹೆಂಡತಿ ಮಾತು ಕೇಳಿದಿರ ಯಾರೊಬ್ಬರು ಸಹಿತ ಆಚೆ ಬರೋದಿಲ್ಲ. ಹಾಗೆ ತಾಯಿ ಆಗಲಿ ತಂಗಿ ಆಗಲಿ ಯಾವುದೇ ಒಂದು ಹೆಣ್ಣು, ಪ್ರತಿಯೊಬ್ಬ ಪುರುಷನ ಹಿಂದೆ ಒಂದು ಹೆಣ್ಣಿದ್ದಾಳೆ. ಪ್ರತಿಯೊಬ್ಬ ಪುರುಷನ ಹಿಂದೆ ಇರ್ತಕ್ಕಂಥ ಹೆಣ್ಣು ಏನು ಆಜ್ಞೆ ಮಾಡ್ತಾಳೆ, ಏನು ತೀರ್ಮಾನ ತಗೊಳ್ತಾಳೆ, ಅದರಂತೆ ಆ ಜೀವನ ನಡ್ಕೊಂಡು ಹೋಗುತ್ತೆ. ಮನೆ ನಂದು ಗೋಕುಲವಾಗಿರುತ್ತೆ. ಇದನ್ನು ರಾಜನ ಹೆಂಡತಿ ಹೇಳಿದ್ರೂ ಸಹಿತ ರಾಜ ಆ ಮಾತು ಕೇಳಿದಿರ ಈ ಒಂದು ಪಂದ್ಯಕ್ಕಿಟ್ಟ. ಕೊನೆಗೆ ಆಗಿದ್ದೇನಪ್ಪ ಅಂದರೆ ಕುದುರೆನೂ ವಾಪಸ್ ಬಂತು, ಅಲ್ಲಿರ್ತಕ್ಕಂಥ ಹಣ್ಣು ಖಾಲಿ ಆಯಿತು. ರಾಜನಿಗೆ ಬುದ್ಧಿ ಬಂತು. ನಮ್ಮ ಭಾರತ ದೇಶದಲ್ಲಿ ಹೆಣ್ಣೆ ಮೇಲುಗೈ, ಹೆಣ್ಣು ಮಕ್ಕಳು ನಾಲ್ಕು ಗೋಡೆ ಮಧ್ಯದಲ್ಲಿ ಏನು ಹೇಳ್ತಾರೋ ಅದೇ ನಡೀತಕ್ಕಂಥದ್ದು ಹೊರಗಡೆ ಪ್ರಪಂಚ ಅಂತ ಅದನ್ನು ಅರ್ಥ ಮಾಡಿಕೊಂಡ್ರು. ಅದರಿಂದ ಇಲ್ಲೂ ಸಹಿತ ಸಾಕಷ್ಟು ಜನ ಹೆಣ್ಣು ಮಕ್ಕಳಿದ್ದೀರಿ. ನೀವೆಲ್ಲ ಈಗ ನಾನು ಹೇಳಿರೋ ಮಾತಿಗೆ ಬಹುಶಃ ನೀವು ಮೇಲೆ ತೇಲ್ತಾ ಇದ್ದೀರೇನೋ. ಏನೇ ಆದರೂ ನಿಮ್ಮ ಕಷ್ಟ ಸುಖಕ್ಕೆ ನಿಮಗೆ ಬೇಕಾದ್ದು ಬೇಡವಾದ್ರ ಬಗ್ಗೆ ಚಿಂತನೆ ಮಾಡುವಂತಹ ಶಕ್ತಿ ಮನೆಯಲ್ಲಿ ನಿಮಗೆ ಆಧಾರ ಶಕ್ತಿಯಾಗಿರ್ತಕ್ಕಂಥ ನಿಮ್ಮ ಪತಿದೇವರೇ ಆಗಿರಬೇಕು, ಅಥವಾ ನಿಮ್ಮ ತಂದೆ ಆಗಿರಬೇಕು, ಅಥವಾ ನಿಮ್ಮ ಮಗ ಆಗಿರಬೇಕು. ಆಗಲೇ ಸಂಸಾರ. ಎರಡು ಕಣ್ಣುಗಳ ತರಹ ಗಂಡು ಹೆಣ್ಣು ಎಂಬತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಒಂದು ಕಣ್ಣು ನನಗೆ ಬೇಡ ಗಂಡು ಅನ್ನೋಕ್ಕಾಗಲ್ಲ, ಒಂದು ಹೆಣ್ಣು ಬೇಡ ಅನ್ನೋಕ್ಕೆ ಈ ಕಣ್ಣು ಬೇಡ ಅನ್ನಲಿಕ್ಕಾಗಲ್ಲ. ಗಂಡು ಹೆಣ್ಣು ಎಂಬತಕ್ಕಂಥದ್ದು ಎರಡು ಕಣ್ಣು, ಎರಡು ಜೋಡಿ ಎತ್ತಿದ್ರೇ ಒಂದು ಭೂಮಿ ಬೆಳೆಯಲಿ ನಡೆಯತಕ್ಕಂಥದ್ದು. ಆ ಜೋಡಿ ಎತ್ತು ಭೂಮಿ ಮೇಲೆ ಸರಿಯಾಗಿ ಅದು ಕೆಲಸ ಮಾಡಿದ್ರೆ ವ್ಯವಸ್ಥಿತವಾಗಿ ಸಮಂಜಸವಾಗಿರುತ್ತೆ. ಅದರಿಂದ ಸಂಸಾರದ ಕಣ್ಣು ಒಂದು ಹೆಣ್ಣು. ಇಂತಹ ಸಂಸಾರದ ತೇರೆಳಿಬೇಕಾದ್ರೆ ಇಲ್ಲಿ ಒಳ್ಳೆ ನೆಮ್ಮದಿಯುತವಾದಂಥ ಬದುಕಬೇಕಾಗತ್ತೆ. ಅದಕ್ಕಾಗಿ ಇಲ್ಲಿ ಮೇಲೂ ಕೇಳು ಎಂಬತಕ್ಕಂಥದ್ದನ್ನು ದೂರ ಮಾಡಿ ನಾವೆಲ್ಲರೂ ಒಂದು ಎಂಬತಕ್ಕಂತಹ ಮನಸ್ಥಿತಿ ತಂದುಕೊಳ್ಬೇಕಾಗತ್ತೆ. ಹರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಹರಿ ಗೋವಿಂದ. ಎಲ್ಲರ ಹತ್ರ ಮೊಬೈಲ್ ಇದೆ ಅಲ್ವಾ? ಒಂದು ಸತಿ ನಿಮ್ಮ ಟಾರ್ಚ್ ಲೈಟ್ ಆನ್ ಮಾಡಿ ಹೇಳ್ತೀನಿ. ನಕ್ಷತ್ರ ಕಾಣಬೇಕಿಲ್ಲಿ. ಮೊನ್ನೆ ಅಷ್ಟೇ ಅಮಾವಾಸ್ಯೆ ಆಗಿದೆ. ಅಮಾವಾಸ್ಯೆ ಕಾಡು ಕತ್ಲು, ಆದರೆ ನಮಗೆ ನಕ್ಷತ್ರ ಬೇಕು. ಟಾರ್ಚ್ ಲೈಟ್ ದಯವಿಟ್ಟು ಎಲ್ಲ ಆನ್ ಮಾಡಿ. ಶುದ್ಧ ಗೋವಿಂದ ಕ್ಷೀರ ಶುದ್ಧ ಗೋವಿಂದ ಗೋಪಾಲ ಘಟಿತ ಗೋವಿಂದ ಗುಣಾಧಿಕ ಗೋವಿಂದ ಹರಿ ಗೋವಿಂದ ಶ್ರೀ ವೆಂಕಟೇಶ್ವರ ಮದ ಗಜಮರ ಹರ ಗೋವಿಂದ ಪದ್ಮಾದೇವಿಗ ಗೋವಿಂದ ಸುಖ ಗೋವಿಂದ ಕುಬೇರ ಕೃಪಾಂತ ಗೋವಿಂದ ರಹಿತ ಗೋವಿಂದ ಪ್ರಿಯ ಸಮಯ ಗೋವಿಂದ ಹರಿ ಗೋವಿಂದ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ಗೋವಿಂದ ಗೋವಿಂದ ಗಿರಿ ಗೋವಿಂದ
ಅಲ್ಲಿರ್ತಕ್ಕಂಥ ಭಗವಂತ ಮಹಾವಿಷ್ಣುವಿನ ಅನುಗ್ರಹ ನಿಮ್ಮೆಲ್ಲರಿಗೂ ಆಗಲಿ. ನೀವು ಹಚ್ಚಿರುವ ದೀಪ, ನಿಮ್ಮ ಟಾರ್ಚ್ ಲೈಟ್ ಒಂದೇ ಸತಿ ತೋರಿಸಿದ್ದೀರಿ ಅಂತ ನಿಮಗೆ ಅನಿಸಿರಬಹುದು. ಆದರೆ ಇಷ್ಟು ಜನ ತಾವು ತೋರಿಸಿರ್ತಕ್ಕಂಥ ಈ ಟಾರ್ಚ್ ಲೈಟ್ ಏನಿದೆ, ಈ ನಕ್ಷತ್ರಗಳು ಬಹಳ ವಿಶೇಷವಾಗಿದೆ. ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಮಹಾವಿಷ್ಣು ಪ್ರಾರ್ಥನೆ ಆಗಿದೆ. ಈಗ ಅದೇ ಮೊಬೈಲ್ನಲ್ಲಿ ರೆಕಾರ್ಡ್ ಆನ್ ಮಾಡಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರಸಾರವನ್ನು ನಾನು ಹೇಳ್ತೇನೆ. ಎಲ್ಲರ ಮನೆಯಲ್ಲೂ ಅರಿಶಿನ ಪುಡಿ ಇದೆ. ಅರಿಶಿಣದ ಕೊಂಬಿದ್ದರೆ ಇನ್ನೂ ಒಳ್ಳೆಯದೇನೆ. ಮುತ್ತುಗ ಅಥವಾ ಬಿಳಿ ಅಕ್ಕ, ಇದರ ಮೇಲೆ ಅರಿಶಿಣದಿಂದ ಗಂಧ ತೆಗೆದು ಆ ಗಂಧವನ್ನು ಎಲೆಯ ಮೇಲೆ ಹಚ್ಚಿ ಅಥವಾ ಎಲೆಯ ಮೇಲೆ ಶೇಖರಣೆ ಮಾಡಿಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ತಾಮ್ರದ ತಂಬಿಗೆ ಇದ್ದರೆ ತಾಮ್ರದ ತಂಬಿಗೆ, ತಾಮ್ರದ ತಟ್ಟೆ, ಬಹುಶಃ ಈ ತಂತ್ರದ ಉದ್ದೇಶ ಹೇಳ್ತೀನಿ, ಮೊದಲು ಅದನ್ನು ಬರ್ಕೊಳ್ಳಿ, ಅದನ್ನು ರೆಕಾರ್ಡ್ ಮಾಡ್ಕೊಳ್ಳಿ. ವಾಸ್ತುಗೃಹಗಳಲ್ಲಿ ಇತ್ತೀಚೆಗೆ ವಾಸ್ತುದೋಷ ಎಂಬತಕ್ಕಂಥದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ತಾ ಇದ್ದೀರಿ. ಮನೆಯಲ್ಲಿ 4 ಜನ ಇದ್ದರೂ 4 ಜನ 4 ದಿಕ್ಕಾಗ್ತಾ ಇದ್ದೀವಿ ನಾವು. ಒಂದು ಅನ್ಯೋನ್ಯತೆ ಇಲ್ಲ, ಒಂದು ಪ್ರೀತಿ ವಿಶ್ವಾಸ ಇಲ್ಲ, ಒಂದು ಬಾಂಧವ್ಯ ಇಲ್ಲ. ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಗಂಡ ಹೆಂಡತಿ ನವವಧುವರರು ಮದುವೆಯಾಗಿ 3 ತಿಂಗಳಾಗಲ್ಲ, ಆಗಲೇ ಒಬ್ಬ ಕರಿ ಕೋಟ್ ಹಾಕ್ಕೊಂಡಿರೋ ಕಪ್ಪು ಕೋಟ್ ಹಾಕ್ಕೊಂಡಿರೋ ಹತ್ರ ಓಡಾಡ್ತಾ ಇರ್ತಾರೆ. ಎಷ್ಟೋ ಜನ ಮನೆಗಳಲ್ಲಿ ಭಗವಂತ ಎಲ್ಲವನ್ನು ಸಾಮ್ರಾಜ್ಯದಂತೆ ಕೊಟ್ಟಿರ್ತಾನೆ. ದವಸ ಧಾನ್ಯಕ್ಕೆ ಕೊರತೆ ಇಲ್ಲ, ತಿನ್ನಲಿಕ್ಕೆ ಕೊರತೆ ಇಲ್ಲ, ಉಡ್ಲಿಕ್ಕೆ ಕೊರತೆ ಇಲ್ಲ. ಅಲ್ಪ ಸ್ವಲ್ಪ ಅಪ್ಪ ಮಾಡಿಟ್ಟಿರ್ತಕ್ಕಂಥ ಆಸ್ತಿ ಇರುತ್ತೆ, ಅಥವಾ ದೇವರು ಕೊಟ್ಟಂಗೆ ಒಂದು ಒಳ್ಳೆ ಕೆಲಸ ಇರುತ್ತೆ. ಆದರೆ ಸುಖ ಸಂತೋಷ ಎಂಬತಕ್ಕಂಥದ್ದು ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಇರ್ತೀರಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಎಂಬತಕ್ಕಂಥ ಜ್ಞಾನ ನಮಗಿದ್ದರೂ ಹಾಸಿಗೆ ದಾಟಿ 2 ಅಡಿ ಆಚೆ ಕಾಲ ಚಾಚಿರ್ತೀವಿ. ಇಂತಹ ಪರಿಸ್ಥಿತಿಗಳು ಸಾಕಷ್ಟು ಎದುರಾಗ್ತಾ ಇದೆ. ಅದೆಲ್ಲ ದೂರ ಆಗಬೇಕಾದ್ರೆ ನಾನೀಗ ಹೇಳುವಂಥ ತಂತ್ರಸಾರ ಯಾರು ಕ್ರಮಬದ್ಧವಾಗಿ ಬರೀ 11 ದಿವಸ ಮಾಡಿದ್ರೆ ಸಾಕು. ಬರೀ 11 ದಿನ ನೀವು ಕ್ರಮಬದ್ಧವಾಗಿ ಮಾಡುವಂಥ ಅನುಷ್ಠಾನ ನಿಮ್ಮ ಮನೋಕಾಮನೆಗಳ ಸಿದ್ಧಿ ಆಗುತ್ತೆ. ದಂಪತಿಗಳ ಮಧ್ಯದಲ್ಲಿರ್ತಕ್ಕಂಥ ವಿರಸ ಅದು ಸರಸವಾಗಿ ಮಾರ್ಪಡುತ್ತೆ. ಸಂಸಾರದಲ್ಲಿರ್ತಕ್ಕಂಥ ದುಃಖ ಅದು ದೂರ ಆಗತ್ತೆ. ಅರಿಶಿಣದಿಂದ ಔದುಂಬರ, ಮುತ್ತುಗ ಅಥವಾ ವಿಳೆದೆಲೆ ಇಂತಹದ್ರ ಮೇಲೆ ಅಥವಾ ಬಿಳಿ ಎಕ್ಕದ ಎಲೆ ಮೇಲೆ ಅರಿಶಿಣದಿಂದ ತೆಗೆದಿರ್ತಕ್ಕಂಥ ಗಂಧವನ್ನು ಎಲೆಯ ಮೇಲೆ ಹಾಕಬೇಕು. ಹಾಕಿದ ನಂತರ ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೋಬೇಕು. ಅರಿಶಿಣ ಪುಡಿ ತೆಗೆದುಕೊಂಡು ಒಂದು ಸ್ಕ್ವಯರು, ಅಂದರೆ ಒಂದು 4 ಮೂಲೆ ಇರ್ತಕ್ಕಂಥ ಒಂದು ಬಾಕ್ಸನ್ನು ಅರಿಶಿಣದಿಂದ ರಂಗೋಲಿ ಥರ ಹಾಕಬೇಕು. ಅದರ ಮಧ್ಯದಲ್ಲಿ ಒಂದು ವೃತ್ತಾಕಾರವನ್ನು ಹಾಕಬೇಕು. ವೃತ್ತಾಕಾರ ಹಾಕಿ 4 ಮೂಲೆಗಳಿಗೂ ಸಹಿತ ಒಂದೊಂದು ತ್ರಿಶೂಲವನ್ನು ಬರಿಬೇಕು. ಚೆನ್ನಾಗಿರ್ತಕ್ಕಂಥ ಒಂದು ವಿಳೆದೆಲೆ ತೆಗೆದುಕೊಳ್ಳಿ. ಆ ಒಂದು ವಿಳೆದೆಲೆ ಚೆನ್ನಾಗಿರಬೇಕು, ಮುಕ್ಕಾಗಿರಬಾರ್ದು, ತೂತು ಬಿದ್ದಿರಬಾರ್ದು, ಯಾವುದೇ ಸಣ್ಣ ಹೋಲ್ ಇರಬಾರ್ದು. ವಿಳೆದೆಲೆನ ಹೀಗೆ ನೋಡಿದ್ರೆ ಅದು ಭಾಳ ಚೆನ್ನಾಗಿ ಕಾಣಬೇಕು. ಅಂತಹ ಒಂದು ವಿಳೆದೆಲೆನಲ್ಲಿ ಕೆಂಪು ಗಂಧ ಅಥವಾ ರಕ್ತಚಂದನ, ಕೆಂಪು ಗಂಧ ರಕ್ತಚಂದನವನ್ನು ಎಲೆಯ ಮೇಲ್ಭಾಗದಲ್ಲಿ ಸಂಪೂರ್ಣವಾಗಿ ಲೇಪನ ಮಾಡಬೇಕು. ಎಲೆಯ ಹಿಂಭಾಗದಲ್ಲಿ ನಮ್ಮ ಕೈಯಲ್ಲಿ ಹೇಗೆ ನರಗಳಿರುತ್ತೋ ಅದೇ ಪ್ರಕಾರ ಎಲೆಯ ಹಿಂಭಾಗದಲ್ಲಿರುತ್ತೆ. ಆ ಎಲೆಯ ಹಿಂಭಾಗದಲ್ಲಿ ನೀವು ಹಚ್ಚಬೇಕಾಗಿರ್ತಕ್ಕಂಥದ್ದು ಅರಿಶಿಣದಿಂದ ತೆಗೆದಿರ್ತಕ್ಕಂಥ, ಅರಿಶಿಣ ಕೊಂಬಿನಿಂದ ತೆಗೆದಿರ್ತಕ್ಕಂಥ ಗಂಧವನ್ನು ಹಿಂಬದಿಯಲ್ಲಿ ಲೇಪನ ಮಾಡಿ. ಅದು ಲೇಪನ ಮಾಡಿದಾದ ನಂತರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಪೂರ್ವಾಭಿಮುಖವಾಗಿ ಕೂತು ಇದಕ್ಕೆ ನೈವೇದ್ಯವಾಗಿ ಬೆಲ್ಲದ ನೀರು ಮಾಡ್ಕೋಬೇಕು. ಇದಕ್ಕೆ ನೈವೇದ್ಯ ಬೆಲ್ಲದ ನೀರು. ಬೆಲ್ಲದ ನೀರು 1 ಲೋಟ ಹತ್ತಿರದಲ್ಲಿ ಇಟ್ಕೊಳ್ಳಿ. ಇನ್ನೊಂದು ಲೋಟ ಬರೀ ನೀರು ಮಾತ್ರ ಇಟ್ಕೊಳ್ಳಿ. ತಾಮ್ರದ ತಂಬಿಗೆ, ತಾಮ್ರದ ತಟ್ಟೆ ಇದ್ದರೆ ಅದರೊಳಗಡೆ ಮತ್ತಷ್ಟು ಅರಿಶಿಣವನ್ನು, ಚಪ್ಪಟೆಯಾದಂಥ ರೀತಿ ಅರಿಶಿಣವನ್ನು ಹಾಕ್ಕೊಳ್ಳಿ. ಯಂತ್ರವನ್ನು ಭೂಮಿ ಮೇಲೆ ಬರ್ತಿದ್ದೀರಿ. ಎಲೆಯಲ್ಲಿ ಒಂದು ಭಾಗದಲ್ಲಿ ರಕ್ತಚಂದನ, ಒಂದು ಭಾಗದಲ್ಲಿ ಅರಿಶಿಣದ ಆ ಗಂಧವನ್ನು ಹಚ್ಚಿದ್ದೀರಿ. ಬರೆದಿರ್ತಕ್ಕಂತಹ ಯಂತ್ರವಿದೆ. ಯಂತ್ರದ ಮಧ್ಯದಲ್ಲಿ ಈ ತಾಮ್ರದ ತಂಬಿಗೆ, ಅದರೊಳಗೆ ಅದರ ಮೇಲೆ ತಂಬಿಗೆ ಅಥವಾ ತಟ್ಟೆಯ ಮೇಲೆ ಒಂದಿಷ್ಟು ಅರಿಶಿಣವನ್ನು ಹಾಕಿ ಅದನ್ನು ಮಧ್ಯದಲ್ಲಿ ಇಡಿ. ಅದರ ಮೇಲ್ಭಾಗದಲ್ಲಿ ಎಲೆಯನ್ನು ಏನು ಲೇಪನ ಮಾಡಿದ್ದೀರಿ, ರಕ್ತಚಂದನ ಮತ್ತು ಅರಿಶಿಣ, ಇದರ ಮೇಲೆ ಓಂ ಐಂ ಹರೀಂ, ಓಂ ಐಂ ಹರೀಂ. ಹರೀಂ ಅಂತಕ್ಕಂಥದ್ದು ಹಾ ಹಿ ತಡೆ ರಾವತ್ತು 10 ಹರೀಂ. ತಾಮ್ರದ ತಂಬಿಗೆ ಅಥವಾ ತಾಮ್ರದ ತಟ್ಟೆ, ಅದರೊಳಗಡೆನೂ ಸಹಿತ ಒಂದು ತುಳಸಿ ಕಡ್ಡಿ ಅಥವಾ ವಿಳೆದೆಲೆ ತೊಟ್ಟಿನಿಂದಲಾದರೂ ಸಹಿತ ಬರೆದು ಅದನ್ನು ಹಾಗೆ ಇಡಿ.
ಅದರ ಮೇಲ್ಭಾಗದಲ್ಲಿ ಎಲೆಯನ್ನು ಇಡಿ. ಎಲೆಗೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮೊದಲು ಮನೆ ದೇವರ ಪ್ರಾರ್ಥನೆ ಮಾಡಿ. ಮನೆ ದೇವರ ಪ್ರಾರ್ಥನೆ ಆದ ನಂತರ ಸಿದ್ಧಿ ಗಣಪತಿ ಆರಾಧನೆ ಮಾಡಿ. ಬಿಳಿ ಎಕ್ಕದ ಎಲೆ ಗಂಧವನ್ನು ತಂದು ಅದರ ಮೇಲೆ ಗಂಧವನ್ನು ತೆಗೆದಿಟ್ಟಿರ್ತಿರಲ್ಲ, ಆ ಎಲೆನ 9 ಪೀಸ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಎಲೆ, ಬಿಳಿ ಎಕ್ಕ, ಅಶ್ವತ್ಥ, ವಿಳೆದೆಲೆ, ಔದುಂಬರ ಅಥವಾ ಮುತ್ತಗ, ಯಾವುದು ಎಲೆ ಮೇಲೆ ಗಂಧವನ್ನು ಹಾಕಿದ್ದೀರಿ ಹಾಕಿರ್ತಕ್ಕಂಥದ್ದನ್ನು 9 ಪೀಸ್ ಮಾಡಿ. 9 ಪೀಸಲ್ಲಿ 1 ಪೀಸ್ ಎಲೆಯನ್ನು ಮಧ್ಯದಲ್ಲಿ ಇಡಿ. ಇನ್ನು 8 ಪೀಸ್ ಇರುತ್ತೆ. 8 ಪೀಸನ್ನು 8 ದಿಕ್ಕುಗಳಲ್ಲೂ ಒಂದೊಂದು ಎಲೆಯನ್ನು ಇಡಿ. ತ್ರಿಶೂಲ ಎಲ್ಲಿ ಬರೆದಿದ್ದೀರೋ ಅಂದರೆ 4 ಮೂಲೆಗಳಲ್ಲಿ ತ್ರಿಶೂಲವನ್ನು ಬರೆದಿದ್ದೀರಿ. ಆ ತ್ರಿಶೂಲ ಬರೆದಿರುವಂಥ ಸ್ಥಳಕ್ಕೆ 4 ಬಟ್ಲಡಿಕೆ ಇಡಿ. ಇದಕ್ಕೆ ನಿಮ್ಮ ಮನೆ ದೇವರ ಹೆಸರನ್ನು ಹೇಳಿ, ನಿಮಗೆ ಯಾವ ಸಮಸ್ಯೆ ಇದೆ, ಯಾವ ಸಮಸ್ಯೆಯಿಂದ ನರಳುತ್ತಾ ಇದ್ದೀರಿ, ಇದು 9 ದಿನಗಳ ಕಾಲ ಯಾವ ಸಾನ್ನಿಧ್ಯ ಎಲ್ಲಿ ಮಾಡಿದ್ದೀರೋ ಅದು ಅಲ್ಲೇ ಇರಬೇಕು. 9 ದಿವಸ ಒಂದೇ ಸಮಯವನ್ನು ನೀವು ಮೇಂಟೈನ್ ಮಾಡಬೇಕು. ಸಂಜೆ ಆಗಲಿ, ಬೆಳಗ್ಗೆ ಆಗಲಿ, ರಾತ್ರಿ ಆಗಲಿ ಅದೇ ಕಾಲದಲ್ಲಿ ನಿಂತು ಈ ಅನುಷ್ಠಾನವನ್ನು ಮಾಡಬೇಕು. ಅನುಷ್ಠಾನವನ್ನು ಮಾಡುವ ಸಮಯದಲ್ಲಿ ಸಾಧ್ಯವಾದಷ್ಟು ಸಸ್ಯಾಹಾರಿಯಾಗಿದ್ದರೆ ಒಳ್ಳೆಯದು. ಯಾಕೆಂದರೆ ನಿಮ್ಮ ಪದಾರ್ಥದ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ ಅನ್ಯತಾ ಭಾವಿಸಬೇಡಿ. ಆದರೆ ಈ ಅನುಷ್ಠಾನ ನೀವೆಷ್ಟು ಕ್ರಮಬದ್ಧವಾಗಿ ಮಾಡ್ತೀರೋ ಅಷ್ಟು ಶೀಘ್ರವಾಗಿ ಫಲವನ್ನು ಕೊಡುತ್ತೆ. 9 ದಿನ ಆದ ನಂತರ ಆ ಎಲೆಯ ಚೂರು ಮತ್ತು ಅರಿಶಿಣದಿಂದ ತೆಗೆದಿರ್ತಕ್ಕಂಥ ಗಂಧ, ಹಚ್ಚಿರ್ತಕ್ಕಂಥ ಎಲೆ ಎಲ್ಲವನ್ನೂ ಸಹಿತ ಜೋಪಾನವಾಗಿ ಆ ತಾಮ್ರದ ತಂಬಿಗೆಗೆ ಹಾಕಿ 1 ಲೋಟ ನೀರಿಟ್ಟಿರ್ತಿರಲ್ಲ, ಆ ನೀರನ್ನ 9 ದಿವಸ ಆದ ನಂತರ ಆ ನೀರನ್ನ ಇದಕ್ಕೆ ಹಾಕಿ. ಬೆಲ್ಲದ ನೀರು ನೈವೇದ್ಯ ಮಾಡಿರ್ತಿರಲ್ಲ, 9 ದಿವಸನೂ ಬೆಲ್ಲದ ನೀರು ನೈವೇದ್ಯನೇ ಆಗಬೇಕು. ಆ ನೈವೇದ್ಯ ಆಗಿರ್ತಕ್ಕಂತಹ ನೀರನ್ನ ಪ್ರತಿ ದಿವಸ ಒಂದಿಷ್ಟು ತೀರ್ಥವಾಗಿ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ತೆಗೆದುಕೊಳ್ಳಿ. ಉಳಿದಿರ್ತಕ್ಕಂಥದ್ದನ್ನು ನಿಮ್ಮ ಮನೆಯ ಪ್ರಧಾನ ದ್ವಾರದ ಹತ್ರ ಹಾಕ್ಬಿಡಿ. ಜಾಸ್ತಿ ಬೆಲ್ಲ ಹಾಕಬೇಡಿ, ಇರುವೆ ಬರೋ ಥರ ಮಾಡ್ಕೋಬೇಡಿ, ಸ್ವಲ್ಪ ಮಾಡಿದ್ರೆ ಸಾಕು. ಇದನ್ನು ಮಾಡಿ 9 ದಿನ ಆದ ನಂತರ ನಿಮ್ಮ ಸುತ್ತಮುತ್ತ ಪ್ರಾಂತ್ಯದಲ್ಲಿ ಕೆರೆ, ಬಾವಿ ಅಥವಾ ನೀರು ಹರಿಯುವ ಸ್ಥಳ ಅಥವಾ ನೀರು ನಿಂತಿರೋ ಸ್ಥಳ ಅಲ್ಲಿ ಈ ಯಂತ್ರವನ್ನು ವಿಸರ್ಜನೆ ಮಾಡಿ. ಇದು ಮಾಡೋದ್ರಿಂದ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಇದನ್ನು ಮಾಡೋದು ಕ್ರಮಬದ್ಧವಾಗಿ ಮಾಡಬೇಕು. ವಿಶೇಷವಾದಂಥ ರೀತಿಯ ಆಕರ್ಷಣೆ ಏನಿದೆ, ಜೊತೆಗೆ ನೀವೇನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪ ಪರಿಪಕ್ವವಾಗುತ್ತೆ. ಜೊತೆಗೆ ಇದಕ್ಕಿಂತ ಚಿಕ್ಕದಾಗಿ ವಿದ್ಯಾರ್ಥಿಗಳಿಗೋಸ್ಕರ ತಿಳಿಸುವಂತಹದ್ದೊಂದು ತಂತ್ರಸಾರ ಇದೆ. ಮನೆಯಲ್ಲಿರ್ತಕ್ಕಂಥ ಪೋಷಕರು, ತಂದೆ ತಾಯಿ ಅರ್ಥ ಮಾಡಿಕೊಳ್ಳಿ. ಇದೊಂದು ಮಾತ್ರ ಮಕ್ಕಳಿಗೆ ಕ್ರಮವಾಗಿ ಹೇಳಿಕೊಡಲೇಬೇಕು. ಈ ಸರ್ತಿ ಪ್ರತಿಯೊಬ್ಬರ ಮನೆ ಮಕ್ಕಳು ನಿಮ್ಮ ನಿರೀಕ್ಷೆಗೆ ಮೀರಿ ಅವರು ಒಳ್ಳೆ ಅಂಕಗಳನ್ನು ತೆಗೆದುಕೊಳ್ಬೇಕು. ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯಾರ್ಜನೆಗೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 9 ಏಲಕ್ಕಿ. 9 ಏಲಕ್ಕಿಗಳನ್ನು ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ 5 ಗಂಟೆಯಿಂದ 6 ಗಂಟೆ ಈ ಸಮಯದಲ್ಲಿ 9 ಏಲಕ್ಕಿ, 21 ಕಡಲೆಕಾಳು. ಹಿಂದಿನ ದಿವಸ ರಾತ್ರಿ 21 ಕಡಲೆಕಾಳನ್ನು ನೀರಲ್ಲಿ ನೆನೆಸಿ ಬೆಳಗ್ಗೆ ಎದ್ದ ತಕ್ಷಣ ಕಡಲೆಕಾಳನ್ನು ತೆಗೆದು ಪಕ್ಕದಲ್ಲಿಡಿ. 9 ಏಲಕ್ಕಿಗಳನ್ನು 2 ವಿಳೆದೆಲೆ ಅಡಿಕೆ ಮೇಲೆ ಇಡಿ. ಆ ಏಲಕ್ಕಿಗಳನ್ನಿಟ್ಟು ಲಕ್ಷ್ಮೀ ಹೈಗ್ರೀವರನ್ನು ಪ್ರಾರ್ಥನೆ ಮಾಡಿ. ಜೊತೆಗೆ ಐಂ ಎಂಬತಕ್ಕಂಥ ಒಂದೇ ಬೀಜಾಕ್ಷರಿ ಮಂತ್ರ, ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಮಕ್ಕಳಿಗೆ 21 ದಿವಸ ಅಥವಾ 11 ದಿವಸ ನಿರಂತರವಾಗಿ ಪ್ರತಿದಿನ ಬೆಳಗ್ಗೆ ಎದ್ದು 5 ರಿಂದ 6 ಗಂಟೆಗೆ ಉತ್ತರಾಭಿಮುಖವಾಗಿ ಕೂಡಿಸಿ ಮಕ್ಕಳನ್ನು ಹಾಸಿಗೆಯಿಂದ ಎದ್ದ ತಕ್ಷಣ ಈ ಕೆಲಸ ಮಾಡಿಸಬೇಡಿ. ಲಕ್ಷಣವಾಗಿ ಕೈಕಾಲು ತೊಳಿಲಿ, ಸಾಧ್ಯವಾದರೆ ಸ್ನಾನ ಮಾಡಲಿ. ಅವರು ಸ್ನಾನ ಮಾಡಿದ ತಕ್ಷಣ ಮೈಂಡ್ ಫ್ರೆಶ್ ಆಗುತ್ತೆ. ಈ ಕ್ರಮವನ್ನು ಆಚರಣೆ ಮಾಡಿ ಮಕ್ಕಳಿಗೆ 21 ದಿವಸ ನೀವು ಕರೆಕ್ಟಾಗಿ ಕ್ರಮಬದ್ಧವಾಗಿ ಅನುಷ್ಠಾನವನ್ನು ಮಾಡಿಸಿದ್ರೆ 9 ಏಲಕ್ಕಿಗಳನ್ನು ಪ್ರತಿ ದಿವಸ ಅದಕ್ಕಿಷ್ಟು ಅರಿಶಿನ ಕುಂಕುಮ ಹಾಕಿ ಅಥವಾ ಏನೂ ಬೇಡದ ಮುಂದುಗಡೆ ನಿಮ್ಮ ಮುಂದೆ ಇಟ್ಕೊಳ್ಳಿ ಸಾಕು. ಮಕ್ಕಳ ಹಸ್ತವನ್ನು ಆ ಏಲಕ್ಕಿ ಮೇಲೆ ಇಟ್ಟು ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 21, 54, 108 ಬಾರಿ ಪಠನೆ ಮಾಡಿದ್ದೆ ಆದರೆ ಮಕ್ಕಳ ಜ್ಞಾನ ಮತ್ತಷ್ಟು ವೃದ್ಧಿಸುತ್ತೆ. ಏಲಕ್ಕಿ ಮಹಾವಿಷ್ಣುವಿಗೂ ಮತ್ತು ಶಾರದೆಗೂ ಬಹಳ ಇಷ್ಟವಾಗಿರ್ತಕ್ಕಂತಹದ್ದು. ಮಕ್ಕಳು ಈ ಪ್ರಕಾರ ಏಲಕ್ಕಿಯನ್ನು ಹಿಂಗೆ ಪ್ರೆಸ್ ಮಾಡಿದರೆ, ಈ ಪ್ರಕಾರ ಮಾಡಿ ಐಂ ಅನ್ನೋ ಬೀಜಾಕ್ಷರಿ ಮಂತ್ರವನ್ನು 54, 108 ಬಾರಿ ಹೇಳಿಕೊಂಡು ಉತ್ತರಾಭಿಮುಖವಾಗಿ ಕೂತು ಪ್ರಾರ್ಥನೆ ಆದ ನಂತರ ಆ ಏಲಕ್ಕಿನ ಹಾಗೆ ಜೋಪಾನವಾಗಿ ದೇವರ ಹತ್ರ ಇಟ್ಟು ಅದನ್ನು 11 ಅಥವಾ 21 ದಿವಸ ಇದು ನಿರಂತರವಾಗಿ ಮಾಡಿದ್ದೆ ಆದರೆ ಮಕ್ಕಳು 3 ದಿವಸ ಮಾಡಲಿ ಸಾಕು. 3 ದಿವಸ ಮಾಡಿದ್ರೆ ಅವರಲ್ಲಿರುವಂಥ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ. ಹಾಗೆ ಪ್ರತಿ ದಿವಸ ರಾತ್ರಿ ಮಲ್ಕೊಳ್ಳೋಕ್ಕೂ ಮುನ್ನ ಮಕ್ಕಳ ಕೈಯಲ್ಲಿ ಕಂಪಲ್ಸರಿ ನೀವು ಮಾಡಿಸಬೇಕಾಗಿರ್ತಕ್ಕಂಥದ್ದು, ಮಲಗೋದಕ್ಕಿಂತ ಮುನ್ನ ಒಮ್ಮೆ ಕೈಕಾಲು ತೊಳಿಸಿ ಉತ್ತರಾಭಿಮುಖವಾಗಿ ನಿಂತು ಒಮ್ಮೆ ಪ್ರಾರ್ಥನೆ ಮಾಡಿ ಶ್ರೀಗಂಧದ ಚಕ್ಕೆಯಿಂದ ಗಂಧವನ್ನು ತೆಗೆದು
ಅದರಲ್ಲಿ 2 ಏಲಕ್ಕಿ ಕಾಳು ಹಾಕಿ ಏಲಕ್ಕಿ ಸಮೇತ ಗಂಧ ತೆಗಿರಿ. ಗಂಧ ತೆಗೆದು ಆ ಗಂಧವನ್ನು ಹಣೆಯ ಮಧ್ಯಭಾಗ ಅಂದರೆ 2 ಹುಬ್ಬುಗಳ ಮಧ್ಯಭಾಗದಲ್ಲಿ ಇಲ್ಲಿ ಗಂಧವನ್ನು ಹಚ್ಚಿ ಮಕ್ಕಳು ರೆಸ್ಟಿಗೆ ಕಳಿಸಿ. ಇದು ನಿಮಗೆ ಕಷ್ಟ ಆಗ್ಬೋದು, ಕಷ್ಟ ಆದರೂ ಪರವಾಗಿಲ್ಲ. ಮಕ್ಕಳು ಓದಲ್ಲ ಅಂತ ಮಕ್ಕಳನ್ನ ನಿಂದನೆ ಮಾಡೋದಕ್ಕೆ ಮೊದಲು ಮನೇಲಿರ್ತಕ್ಕಂಥ ಪೇರೆಂಟ್ಸು ಇದನ್ನು ನೀವು ಅಭ್ಯಾಸ ಮಾಡಿಸಿ. ಗಂಧ ಚಕ್ಕೆನಲ್ಲಿ ಗಂಧ ತೆಗಿಬೇಕಾದ್ರೆ 2 ಏಲಕ್ಕಿ ಕಾಳನ್ನ ಹಾಕಿ ಗಂಧ ತೆಗೆದು ಆ ಗಂಧ ಏಲಕ್ಕಿನ 2 ಹುಬ್ಬುಗಳ ಮಧ್ಯದಲ್ಲಿ ಗಂಧವನ್ನು ಹಚ್ಚಿ ರಾತ್ರಿ ಮಕ್ಕಳನ್ನು ಮಲಗಲಿಕ್ಕೆ ಬಿಡಿ. ಬೆಳಗ್ಗೆ ಎದ್ದು ಕೈಕಾಲು ಮುಖ ತೊಳೆದು 9 ಏಲಕ್ಕಿಗಳ ಈ ಅನುಷ್ಠಾನ ಮಾಡಿಸಿ. ಐಂ ಅನ್ನೋ ಒಂದೇ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ 108 ಬಾರಿ ಜಪಿಸಿ. ಇದನ್ನು ಹೇಳ್ಕೊಡಿ ಮಕ್ಕಳಿಗೆ. ಇದರ ಜೊತೆಗೆ ಮಕ್ಕಳ ಮೆಮೊರಿ ಕಡಿಮೆ ಇದೆ ಅಂದರೆ ಒಂದಷ್ಟು ಬ್ರಾಹ್ಮಿ ಪುಡಿ ಅಂದರೆ ಒಂದೆಲಗ ಜೊತೆಗೆ ಜೇನುತುಪ್ಪ ಇದನ್ನು ತಪ್ಪದಿರ ಕೊಡಿ. ಇನ್ನೊಬ್ಬರ ಮನೆ ಮಕ್ಕಳನ್ನ ನೋಡಿ ನನ್ನ ಮಗು ಹಾಗಾಗಲಿಲ್ಲ ಅನ್ನೋದಕ್ಕಿಂತ ನನ್ನ ಮಗುವಲ್ಲಿರೋ ವೀಕ್ನೆಸ್ಸನ್ನು ಸರಿಪಡಿಸಿ ನಾನು ಏನು ಮಾಡಬೇಕು ಅಂತ ಚಿಂತನೆ ಮಾಡಿ. ಇನ್ನೊಬ್ಬರ ಮನೆ ಮಕ್ಕಳನ್ನ ನೋಡಿ ನನ್ನ ಮಗು ಹಾಗಾಗಲಿಲ್ಲ ಅನ್ನೋದಕ್ಕಿಂತ ನನ್ನ ಮಗುವಲ್ಲಿರೋ ವೀಕ್ನೆಸ್ಸನ್ನು ಸರಿಪಡಿಸಿ ನಾನು ಏನು ಮಾಡಬೇಕು ಅಂತ ಚಿಂತನೆ ಮಾಡಿ. ಹಾಗೆ ಒಂದಷ್ಟು ಜನ ಮಕ್ಕಳ ಮನಸ್ಸಲ್ಲಿ ಏನಪ್ಪ ಅಂದರೆ ಮನೆಯಲ್ಲಿರ್ತಕ್ಕಂಥ ಪೇರೆಂಟ್ಸು ಯಾವಾಗೂ ನಮ್ಮನ್ನು ನಿಂದನೆ ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಇರುತ್ತೆ. ಕಾರಣ ಪ್ರತಿಯೊಬ್ಬ ತಂದೆ ತಾಯಿಗೂ ಏನಂದರೆ ಆ ಮಗು ಥರ ನನ್ನ ಮಗು ಚೆನ್ನಾಗಿ ಆಗಲಿ ಅನ್ನೋ ಆಸೆ. ಒಪ್ಕೊಳ್ಳೋಣ, ಅದಿಲ್ಲ, ತಪ್ಪಲ್ಲ ಅದು. ಆದರೆ ನಿಮ್ಮ ಮಕ್ಕಳಲ್ಲೂ ಒಂದು ಜ್ಞಾನ ಇದೆ. ಆ ಜ್ಞಾನ ಏನು ಎಂಬತಕ್ಕಂಥದ್ದನ್ನು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಬ್ಬರ ಮಧ್ಯದಲ್ಲಿ ಇನ್ನೊಬ್ಬ ವ್ಯಕ್ತಿಯ ಮುಂದೆ ನಮ್ಮನೆ ಮಕ್ಕಳನ್ನು ನಾವು ಛೇಡಿಸತಕ್ಕಂಥದ್ದನ್ನು ಬಿಡಬೇಕು. ಅದು ಬಿಟ್ಟು ನಾವೇನು ಮಾಡ್ತೀವಿ, ಪಕ್ಕದ ಮನೆ ಮಕ್ಕಳನ್ನು ಉದಾಹರಣೆಗೆ ಇಟ್ಕೊಂಡು ನಮ್ಮನೆ ಮಕ್ಕಳನ್ನು ಛೇಡಿಸ್ತಾ ಹೋಗ್ತೀವಿ. ನಮ್ಮ ಮಕ್ಕಳಲ್ಲಿರ್ತಕ್ಕಂಥ ವಿದ್ಯೆ ಕಲೆನ ನಾವು ದೂರ ಮಾಡ್ತೀವಿ. ನಮ್ಮ ಮಕ್ಕಳಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸವನ್ನು ದೂರ ಮಾಡಲಿಕ್ಕೆ ಇದೇ ಮೊದಲನೇ ಕಾರಣ ಆಗುತ್ತೆ. ನಾವು ನಿಂದಿಸೋದು ಬೇಡ, ಅವ್ರನ್ನ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ, ಅವರ ಹೃದಯವನ್ನು ಗೆಲ್ಲೋಣ, ಅವರಿಗೆ ಬೇಕಾಗಿರ್ತಕ್ಕಂಥ ಅವರಲ್ಲಿರ್ತಕ್ಕಂಥ ವೀಕ್ನೆಸ್ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಸರಿಪಡಿಸೋಣ. ಆಗಷ್ಟೇ ಸರಿ ಹೋಗ್ತಕ್ಕಂಥದ್ದು. ಸಾಧ್ಯವಾದಷ್ಟು 9 ಅಥವಾ 21 ದಿವಸ ಕ್ರಮಬದ್ಧವಾಗಿ ಅನುಷ್ಠಾನವನ್ನು ಮಾಡಿಸಿ ನಿಮ್ಮನೆ ಮಕ್ಕಳಲ್ಲಾಗೋ ಬದಲಾವಣೆ ನೋಡಿ. ಇದರಿಂದ ಸಾಕಷ್ಟು ಅನುಕೂಲಗಳು ಸಿಗುತ್ತೆ. ಹಾಗೆ ಇದಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರಸಾರವನ್ನು ಭಾಳ ಕಷ್ಟಪಡಬೇಕಾದ್ದೇನಿಲ್ಲ. ಚಿಕ್ಕದಾಗಿ ಮನೆಯಲ್ಲಿರ್ತಕ್ಕಂಥ ಪೋಷಕರು ಸ್ವಲ್ಪ ಸಹಾಯ ಮಾಡಿದ್ರು ಸಾಕು, ಖಂಡಿತ ಅನುಕೂಲ ಆಗುತ್ತೆ. ಹಾಗೆ ನಿಮ್ಮೊಳಗೆ ಏನಾದರೂ ಸಂದೇಹ ಇದ್ದು ನಿಮ್ಮದಿಷ್ಟು ಪ್ರಶ್ನೆಗಳಿದ್ದರೆ ಆ ಪ್ರಶ್ನೆಗೆ ಉತ್ತರ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಈಗ ನಿಮ್ಮ ಕಡೆ 2 ಮೈಕ್ ಕಳಿಸ್ಕೊಡ್ತೀನಿ. ಆ ಮೈಕು ನಿಮ್ಮಿಂದ ಪ್ರಶ್ನೆ ನಾನು ಬರಲಿ. ಆ ಪ್ರಶ್ನೆಗೆ ಸೂಕ್ತವಾದಂತಹ ಉತ್ತರ ಸಾಧ್ಯವಾದಷ್ಟು ಮಟ್ಟಿಗೂ ತಾಯಿ ಶಾರದೆಯನ್ನು ಪ್ರಾರ್ಥನೆ ಮಾಡಿ ಜೊತೆಗೆ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ನಿಮ್ಮೊಂದಿಗೆ ನಾನು ಮಾತಾಡ್ತೇನೆ. ವಾಸುದೇವಂ ಹೃಷಿಕೇಶಂ ವಾಮನಂ ಜಲಶಾಯಿನಂ ಜನಾರ್ದನಂ ಹರಿಂ ಕೃಷ್ಣಂ ಶ್ರೀವಕ್ಷಂ ಗರುಡಧ್ವಜಂ ವಾರಾಹಂ ಪುಂಡರೀಕಾಕ್ಷಂ ನೃಸಿಂಹಂ ನರಕಾಂತಕಂ ಅವ್ಯಕ್ತಂ ಶಾಶ್ವತಂ ವಿಷ್ಣುಂ ಅನಂತಂ ಅಜಮವ್ಯಯಂ. ನಾರಾಯಣಂ ಗದಾಧ್ಯಕ್ಷಂ ಗೋವಿಂದಂ ಕೀರ್ತಿಭಾಜನಂ ಗೋವರ್ಧನೋದರಂ ದೇವಂ ಭೂಧರಂ ಭುವನೇಶ್ವರಂ ವೇತಾರಂ ಯಜ್ಞಪುರುಷಂ ಯಜ್ಞೇಶಂ ಯಜ್ಞವಾಹಕಂ ಚಕ್ರಪಾಣಿಂ ಗದಾಪಾಣಿಂ ಶಂಖಪಾಣಿಂ ನರೋತ್ತಮಂ ಚಕ್ರಪಾಣಿಂ ಗದಾಪಾಣಿಂ ಶಂಖಪಾಣಿಂ ನರೋತ್ತಮಂ. ಅತೀತವಾದಂತಹ ಪ್ರೀತಿ ನಿಮ್ಮ ಹೃದಯದಲ್ಲಿ ಕೊಟ್ಟಿರ್ತಕ್ಕಂಥ ಸ್ಥಾನಮಾನ ಬಹುಶಃ ನಭೂತೋ ನಭವಿಷ್ಯತ್ ಯಾರು ಕೊಟ್ಟಿದ್ದಿರೋ ಬಿಟ್ಟಿದ್ದಿರೋ ಅದು ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಭಗವಂತ ನನಗೆ ಕೊಟ್ಟಂಥ ಈ ಭಾಗ್ಯ ನಿಮ್ಮ ಇನ್ನು 7 ಜನ್ಮ ಎತ್ತಿದ್ರು ನಾನು ನಿಮ್ಮ ಋಣ ಅಂತೂ ಹರ್ಸೋಕ್ಕಾಗಲ್ಲ. ಏಕೆಂದರೆ ಯಾರಿಗಿದೆ, ಎಷ್ಟು ಜನಕ್ಕಿದೆ ಇಂಥ ಭಾಗ್ಯ? ಇವತ್ತಿನ ದಿವಸ ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನಮಾನವನ್ನು ಕೊಟ್ಟು ಇಷ್ಟು ಹೊತ್ತಾದರೂ ಇಷ್ಟು ತಾಳ್ಮೆ ಸಮಾಧಾನದಿಂದ ತಾಯಂದರು ತಾವೆಲ್ಲ ಕೂತಿದ್ದೀರಲ್ಲ. ನನಗೆ ಮೈಸೂರಿಗೆ ಬರೋಕ್ಕೆ ಮೊದಲು ಒಬ್ಬರು ಒಂದು ಕಿವಿ ಮಾತು ಹೇಳಿದ್ರು, ಅಲ್ಲಿ ರಾತ್ರಿ 8 ಗಂಟೆ ಆದರೂ ಒಬ್ಬರು ಕೈ ಸಿಗಲ್ಲ, ಎಲ್ಲ ಹೊಟ್ಟೋಗ್ತಾರೆ ವೇದಿಕೆಯಿಂದ ಅಂದರು. ಸತ್ಯವಾದ ಮಾತು. ಅದಾದ ಮೇಲೆ ಮತ್ತೊಬ್ಬರು ಒಂದು ಮಾತಂದರು, ನೀವೇನಿದ್ರು ರಾಮನಗರದಿಂದ ಈ ಕಡೆ ರಾಮನಗರ ದಾಟಿದ್ರೆ ಈ ಭಾಗದ ಕಾರ್ಯಕ್ರಮಗಳು ಅಷ್ಟು ಅದ್ದೂರಿಯಾಗಿ ಆಗಲ್ಲ. ಅಲ್ಲೆಲ್ಲ ಆಧ್ಯಾತ್ಮಿಕತೆ ಧಾರ್ಮಿಕತೆ ಅನ್ನೋದಕ್ಕಿಂತ ಸಾಂಸ್ಕೃತಿಕ ನಗರಿ, ಅಲ್ಲೇನಾದ್ರು ಡ್ಯಾನ್ಸು ನೃತ್ಯಗಳು ಇನ್ನೇನಾದರೂ ಒಂದಷ್ಟು ಬೇರೆ ಬೇರೆ ಚಟುವಟಿಕೆಗಳಿದ್ದರೆ ಜನ ಯಥೇಚ್ಛವಾಗಿ ಸೇರ್ತಾರೆ ಎಂದರು. ಎಲ್ಲ ಸುಳ್ಳು ಹೇಳಿದರು. ಆದರೆ ಇವತ್ತು ನನಗೆ ಇಲ್ಲಿ ಗೊತ್ತಾಗಿದ್ದ ನಿಜ ದರ್ಶನ, ಶ್ರೀನಿವಾಸನ ಅನುಗ್ರಹ, ಇಲ್ಲಿರ್ತಕ್ಕಂಥ ಆಧ್ಯಾತ್ಮಿಕತೆ,
ಇಲ್ಲಿರ್ತಕ್ಕಂಥ ಧಾರ್ಮಿಕತೆ, ಇಲ್ಲಿರ್ತಕ್ಕಂಥ ನಿಮ್ಮ ಈ ಪ್ರೀತಿ ವಿಶ್ವಾಸ ಅವ್ರು ಹೇಳಿರೋ ಅಷ್ಟರಲ್ಲಿ ಒಂದು ಸಣ್ಣ ರಾಗಿ ಕಾಳಿನಷ್ಟು ಅಲ್ಲಿಲ್ಲ. ಎಲ್ಲ ಸುಳ್ಳು ಹೇಳಿದ್ರು ಅವ್ರು ನನಗೆ. ಆದರೆ ಒಂದು ವಿಚಾರ ಅವ್ರು ಹೇಳಿಲ್ಲ ನನಗೆ. ಅವರು ಬೊಂಬೆಗಳು ಅಂತ ಹೇಳಿದರು ನನಗೆ. ಆದರೆ ಇಲ್ಲಿರೋ ಎಲ್ಲ ಬೊಂಬೆಗಳಿಗೂ ಈ ಪಾಟಿ ಜೀವ ಇದೆ ಅಂತ ಗೊತ್ತಿಲ್ಲ ನನಗೆ. ನಾನು ಮೈಸೂರು ಬೊಂಬೆ ದಸರಾಗೆಲ್ಲ ಜೋಡಿಸ್ತಾ ಇರ್ತಾರಲ್ಲ, ಇಲ್ಲೂ ಅದೇ ಥರ ಬೊಂಬೆಗಳಿರುತ್ತೆ, ಓಡಾಡ್ಬೋದು ಎಲ್ಲಿ ಬೇಕಾದ್ರು ಅಂದ್ಕೊಂಡೆ. ಇಲ್ಲಿ ಹಂಗೆಲ್ಲ ಓಡಾಡೋಕ್ಕಾಗಲ್ಲ. ಅಪ್ಪಿತಪ್ಪಿ ಆನೆ ರಸ್ತೆಗೆ ಬಂದರೂ ಬಿಡಲ್ಲ ನೀವು, ಆನೆಯನ್ನು ಹಿಡಿದು ಕಟ್ಟಾಕ್ಬಿಡ್ತೀರ. ಹಾಗೆ ಆನಂದ್ ಗುರೂಜಿ ಸಹಿತ ಒಂದು ಆನೆನೇ. ಈ ಆನೆಗೆ ಇದು ಒಂಟಿ ಸಲಗ, ಇದು ಎಲ್ಲಿ ಬೇಕಾದ್ರೂ ಓಡಾಡುತ್ತೆ. ಅದಕ್ಕೋಸ್ಕರ ನೋಡಿ ಮೇಲೆ ಅಲ್ಲಿ ತನಕ ಸರಸರ ಅಲ್ಲೊಂದು ಹೋಗಿ ಬಂದೆ. ಇಲ್ಲಿ ಬಿಡಲ್ಲ, ಇಲ್ಲಿ ಬಂದೇ ಬರ್ತೀನಿ ನಾನು. ನನಗೆ ಗೊತ್ತು ಹೇಗೆ ಬರಬೇಕು. ಇವ್ರು 20 ಅಲ್ಲ 50 ಜನ ತಡೆದ್ರು ನಾನು ಅಲ್ಲಿಂದ ಹೇಗೆ ಬರಬೇಕು ಅಂತ ನಾನು ಬಂದೇ ಬರ್ತೀನಿ. ಆದರೆ ನಿಮ್ಮ ಈ ಮುಖದಲ್ಲಿ ಈ ನಗುಮುಖ ಬೇಕು ನನಗೆ. ನೀವು ಸದಾಕಾಲ ಹಿಂಗೆ ಹ್ಯಾಪಿಯಾಗಿರಬೇಕು, ನಗನಗ್ತಾ ಇರಬೇಕು. ನನ್ನ ಕಾರ್ಯಕ್ರಮದಲ್ಲಿ ಅದನ್ನೇ ನಾನು ಹೇಳೋದು. ನಿಮ್ಮ ನಗುಮುಖ ಒಂದೇ ಬೇಕಾಗಿರ್ತಕ್ಕಂಥದ್ದು. ಕೋಟಿಗಟ್ಟಲೆ ಆಸ್ತಿ ಮಾಡಿಟ್ಟರು ಸಹಿತ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಬೇಕಾದಷ್ಟು ಭಗವಂತ ಕೊಡ್ಬೋದು. ಎಲ್ಲವನ್ನು ಇಲ್ಲಿ ಬಿಟ್ಟು ಹೊಟ್ಟೋಗ್ಬಿಡ್ತೀವಿ ನಾವು. ಎಷ್ಟು ಹೊತ್ತು ಸುಖ, ಸಂತೋಷ, ನೆಮ್ಮದಿಯಾಗಿದ್ದೀವಿ ಅಂತಂದ್ರೆ ಮಾತ್ರ ಭಗವಂತ ಮೇಲೆ ಕೇಳ್ತಾರಂತೆ. ಮೇಲ್ಗಡೆ ನಮ್ಮ ಕಾಯಕ ಕೆಲಸ ಮುಗಿದು ನಾವು ಹೊರಡ್ತೀವಲ್ವ ಯಾತ್ರೆ ಹೊರಟ ಮರುಕ್ಷಣ ಭಗವಂತ ಕೇಳ್ತಾನೆ, ನೀನು ಅಲ್ಲಿ ಒಳ್ಳೇದೆಷ್ಟು ಕೆಟ್ಟದ್ದೆಷ್ಟು ನೀನು ಚರ್ಚೆ ಮಾಡಬೇಕು ಅಂತ. ಹಾಗೆ ಮತ್ತೊಂದನ್ನು ಕೇಳ್ತಾನೆ, ನೀನು ಎಷ್ಟು ಸಂತೋಷವಾಗಿದ್ದೆ ಅಂತ. ಇಲ್ಲ ಸ್ವಾಮಿ, ಜೀವನದಲ್ಲಿ ಭಾರಿ ನೋವಿತ್ತು ನನಗೆ ಯಾವುದೂ ಸುಖ ಸಂತೋಷ ಇಲ್ಲ, ನಾನು ಅಳುಮುಖದಲ್ಲೇ ನನ್ನ ಜೀವನ ಕಳೆದಿದ್ದೀನಿ ಅಂದರೆ ನೀನು ಕೆಲಸಕ್ಕೆ ಬಾರೋದಿಲ್ಲ, ನೀನು ಹೋಗು ತಿರುಗಿ ಅಲ್ಲ ನರಕದಲ್ಲಿ ಬೀಳು ಅಂತ ಹೇಳ್ತಾನೆ. ನೀನು ಕೊಟ್ಟದ್ರಲ್ಲಿ ನಾನು ತೃಪ್ತನಾಗಿದ್ದೀನಿ, ನಗನಗ್ತಾ ಇದ್ದೀನಿ. ನಾನು ನನ್ನ ಪರಿಸರ ಗಂಜಿ ಅಂಬಲಿ ಕುಡಿದ್ರು ಸಹಿತ 4 ಗೋಡೆ ಮಧ್ಯದಲ್ಲಿ ನಾನು ಸಂಸಾರ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದೀನಿ ಅನ್ನೋ ಅಂತಹ ಒಂದು ಮಾತು ಬಂತು ಅಂದರೆ ನೀನು ಪುನಃ ಇನ್ನೊಂದು ಸೃಷ್ಟಿಯಲ್ಲಿ ನೀನು ಹೋಗು, ನೀನು ಜೀವನ ಮಾಡು ಅಂತ ಹೇಳ್ತಾನೆ. ಇದು ಸತ್ಯ. ಅದಕ್ಕೋಸ್ಕರ ಭಾಗವತದಲ್ಲಾಗಲಿ ಯಾವುದೇ ಒಂದು ಪುರಾಣಗಳಲ್ಲಾದರೂ ಸಹಿತ ಹೇಳಿರ್ತಕ್ಕಂಥ ಮಾತಿದ್ದೇನೆ, ನಿಮ್ಮ ನಗುಮುಖ, ನಿಮ್ಮ ಏನೇ ಕಷ್ಟ ಬರಲಿ ಆ ಕಷ್ಟಗಳನ್ನು ಬದಿಗೊತ್ತಬೇಕು, ಸುಖ ಸಂತೋಷವಾಗಿರಬೇಕು. ಅಂತಹ ಕಾಯಕಕ್ಕೆ ನಾವು ಮುಂದಾಗಬೇಕು. ಈಗ ಪ್ರಶ್ನೆ ಕೇಳುವ ಸಮಯ. ಆದರೆ ಅದಕ್ಕೂ ಮುನ್ನ ಗೋವಿಂದನಿಗೆ ಒಂದು ವಿಶೇಷವಾದಂಥ ಒಂದು ಸಣ್ಣದಾಗಿ ಒಂದು ನಾಮಾರ್ಚನೆ ಮಾಡೋಣ. ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಹರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಹರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಹರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಗೋವಿಂದಕ್ಕೆ ಫಲ ಗೋವಿಂದ ಭಕ್ತ ಗೋವಿಂದ ಗಣಗಿರಿ ಗೋವಿಂದ ಕೈಕ ಸುತ್ತ ಗೋವಿಂದ ಕ್ಷೀರಮಿತ್ತ ಗೋವಿಂದ ಗೋಪಾಲ ಘಟಿತ ಗೋವಿಂದ ಕರುಣಾಧಿತ ಗೋವಿಂದ ಹರಿ ಗೋವಿಂದ ಹರಿ ಶ್ರೀ ವೆಂಕಟೇಶ ವಿನೋದ ಗೋವಿಂದ ಮದ ಗಜ ಮದ ಹರ ಗೋವಿಂದ ಪದ್ಮಾಪೇಳಿಗ ಗೋವಿಂದ ಸುಖ ಗೋವಿಂದ ಸುಭಾಗ್ರ ಗೋವಿಂದ ರೈತ ಗೋವಿಂದ ಪ್ರಿಯ ಸಮಯ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಹರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟೇಶ ಗೋವಿಂದ ಶ್ರೀಶೈಲೇಶ ಗೋವಿಂದ ಶೇಷಶೈಲೇಶ ಗೋವಿಂದ ಶ್ರೀಶೈಲೇಶ ಗೋವಿಂದ ಶೇಷ
ಲವ್ ಮ್ಯಾರೇಜ್ ಮದುವೆ ಆಗಿರೋದು ಗುರುಜಿ. ನಾನು ಇಂಟರ್ ಕೇಸ್ಟು ಮನೇಲಿ ಹೇಳ್ದಂಗೆ ಹೋಗಿ ಮದುವೆ ಆಗಿರೋದು. ಇವಾಗ ಕಷ್ಟ ಗುರುಜಿ, ಒಂದಿನೂ ನೆಮ್ಮದಿನೇ ಇಲ್ಲ ಮನೇಲಿ. ಅದಕ್ಕೆ ಎಲ್ಲರೂ ಇಲ್ಲಿ ಬಂದಿರೋರಿಗೆ ಎಲ್ಲರಿಗೂ ಹೇಳ್ತೀನಿ ಗುರುಜಿ, ಯಾರು ಲವ್ ಮ್ಯಾರೇಜ್ ಮಾಡ್ಕೋಬಾರ್ದು. ಅಯ್ಯೋ, ಆ ಮಗು ಗೊತ್ತಿದ್ದೋ ಗೊತ್ತಿಲ್ದಿರೋನೋ ಲವ್ ಮ್ಯಾರೇಜ್ ಮಾಡಿದ್ಲು. ಲವ್ ಮ್ಯಾರೇಜ್ ಮದುವೆ ಆಗಿರೋದು ಗುರುಜಿ. ಪ್ರೀತಿಸಿ ಮದುವೆ ಆಗೋದು ತಪ್ಪಲ್ಲ, ಆದರೆ ಪ್ರೀತಿಸಿ ಮದುವೆ ಆದಮೇಲೆ ಆ ತಂದೆ ತಾಯಿಯವ್ರನ್ನ ಸ್ವಾಗತಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ಗುರುಜಿ ನಮ್ಮ ಮನೆಯವರು ನಮ್ಮ ಭಾರತ ದೇಶದಲ್ಲಿ ಇವತ್ತು ನಾವೆಲ್ಲ ಒಂದು ಹೆಜ್ಜೆ ಮುಂದೆ ಹಾಕಿರ್ಬೋದು, ಆದರೆ ಇನ್ನೂ ಕೆಲವು ವಿಚಾರಗಳಲ್ಲಿ ನಾವು ಹಿಂದಿದ್ದೀವಿ. ನಮ್ಮಲ್ಲಿ ಹೃದಯ ಶ್ರೀಮಂತಿಕೆ ಇಲ್ಲ, ಹೃದಯ ವೈಶಾಲ್ಯತೆ ಇಲ್ಲ. ನಾವು ಬಾಲ್ಯದಿಂದ ನಮ್ಮ ಮಗುನ ಸಾಕಿ ಸಲುವಿ ದೊಡ್ಡೋಳನ್ನು ಮಾಡಿದ್ದೇವೆ. ಇವತ್ತಿನ ದಿವಸ ಆಕೆ ಯಾರನ್ನೋ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಹೋಗ್ಬಿಟ್ರೆ ಅವತ್ತಿಗೆ ಅವಳು ಋಣ ಹರಿದೋಯ್ತು ಅಂಥೇಳಿ ಅವತ್ತು ಎಳ್ಳು ನೀರು ಬಿಟ್ಬಿಡ್ತಾರೆ ನಮ್ಮ ಜನ. ಆದರೆ ಒಂದು ಅರ್ಥ ಮಾಡ್ಕೋಬೋದು, ಎಲ್ಲರಲ್ಲೂ ಒಂದು ಪ್ರೀತಿ ವಿಶ್ವಾಸವನ್ನು ಕಾಣಬೇಕಾಗತ್ತೆ. ನಾನು ಈ ಆಸ್ಥಾನದಲ್ಲಿ ಕೂತು ಹೇಳಬೇಕಾದ್ರೆ ನನಗೂ ಬಹಳ ನೋವಿದೆ, ಆದರೆ ಆಕೆ ತುಂಬ ನೋವು ಪಡ್ತಿದ್ದಾಳೆ. ಅವಳ ಸ್ವಂತ ಅನುಭವವನ್ನು ಹಂಚ್ಕೊಳ್ತಾ ಇದ್ದಾಳೆ. ಇವತ್ತಿನ ದಿವಸ ಪ್ರೀತಿಸಿ ಮದುವೆ ಆಗಿ ಚೆನ್ನಾಗಿ ಬದುಕಿರ್ತಕ್ಕಂಥವ್ರು ಇದ್ದಾರೆ. ಪ್ರೀತಿಸಿ ಮದುವೆ ಆದ ತಕ್ಷಣ ಮನೆ ಮಠದಿಂದ ಹೊರಗಡೆ ಹಾಕಿ ಅವ್ರ ಜೀವನವನ್ನು ನಡ್ಕೊಳ್ಳೋಕ್ಕೂ ಆಗದಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವರು ಇದ್ದಾರೆ. ಮಕ್ಕಳು ಆ ಕ್ಷಣಕ್ಕೆ ದುಡುಕಿ ಒಂದು ತೀರ್ಮಾನ ತೆಗೆದುಕೊಳ್ತಾರೆ. ಸಾಧ್ಯವಾದಷ್ಟು ಮೊದಲು ನಾವು ತಿಳ್ಕೊಳ್ಬೇಕಾದ್ದು, ಮನೆಯಲ್ಲಿ ಮಕ್ಕಳು ಇಂತಹ ದುಡುಕಿ ತೀರ್ಮಾನ ತಂದುಕೊಳ್ಳೋದನ್ನು ಬಿಡಬೇಕು. ನಿಮಗೆ ಬಾಲ್ಯದಿಂದ ಚಿಕ್ಕ ವಯಸ್ಸಿನಿಂದ ನಿಮಗೆ ಏನು ಬೇಕು ಏನು ಬೇಡ, ನಿಮ್ಮೆಂಥ ಬಟ್ಟೆ ಬೇಕು, ಎಂಥ ಒಂದು ವಸ್ತ್ರಗಳು ಬೇಕು. ತಂದೆ ತಾಯಿ ಎಷ್ಟೋ ಜನ ಉಪವಾಸ ಇದ್ದು ತನ್ನ ಮಕ್ಕಳ ಮೈ ತುಂಬ ಬಟ್ಟೆ ಹಾಕಿಸ್ತಾರೆ. ಎಷ್ಟೋ ಜನ ತಂದೆ ತಾನು ಹರಿದಿರೋ ಬಟ್ಟೆ ಹಾಕೊಂಡು ನನ್ನ ಮಗಳಿಗೆ ಒಳ್ಳೆ ಬಟ್ಟೆನೇ ಬೇಕು ಅಂತ ಯೋಚನೆ ಮಾಡ್ತಾನೆ. ತಾಯಿ ಒಂದು ಹಬ್ಬಕ್ಕೆ ಒಂದು ರೇಷ್ಮೆ ಸೀರೆನೋ ಒಂದು ಕಾಟನ್ ಸೀರೆ ತಗೊಳ್ಳೋ ಯೋಗ್ಯತೆ ಇರೋದಿಲ್ಲ, ಆದರೆ ತನ್ನ ಮಗಳಿಗೊಂದು ಚೂಡಿದಾರ್ ಕೊಡಿಸ್ಬೇಕು ಅಂತ ಆಲೋಚನೆ ಮಾಡ್ತಾಳೆ. ಇಷ್ಟೆಲ್ಲ ಇದ್ದ ಮೇಲೆ ಆ ಮಗು ಮೇಲೆ ಅಪಾರವಾದ ಪ್ರೀತಿ ವಿಶ್ವಾಸ ಬೀಳುತ್ತೆ, ಅದು ತಪ್ಪಲ್ಲ. ಆದರೆ ಅದೇ ಮಗಳು ಪ್ರೀತಿ ಅಂತಕ್ಕಂಥ ಬಲೆಯಲ್ಲಿ ಬಿದ್ದು ಒಂದು ಮದುವೆ ಅಂತ ಮುಂದೆ ಮಾಡಿಕೊಂಡು ಮುಂದಾಗ್ಬಿಟ್ರೆ ಇಂತಹ ಅಚಾತುರ್ಯಕ್ಕೆ ಒಳಗಾಗಬೇಕಾಗತ್ತೆ. ಆದರೆ ಕರ್ಮಫಲ ಅಂತಕ್ಕಂಥದ್ದು ಒಂದಲ್ಲ ಒಂದು ಕಷ್ಟ ಬರ್ತಾನೆ ಬಂದೇ ಬರುತ್ತೆ. ಅದೆಲ್ಲವನ್ನೂ ಸಹಿತ ಗೆಲ್ಲಬೇಕು ನಾವು. ಯಾಕೆಂದರೆ ನೀನು ದುಡುಕಿ ತೀರ್ಮಾನ ತಂದುಕೊಂಡಿದ್ಯಾ, ನಿಮ್ಮ ಅಪ್ಪ ಅಮ್ಮನ ಕಣ್ಣೀರು ಹಾಕ್ಸಿದ್ಯಾ, ಈಗ ಅದ್ರ ಪ್ರತಿಫಲ ಎಲ್ಲಿ ಹೋಗ್ಬೇಕು? ಅನುಭವಿಸ್ತಿದ್ದೀನಿ ಗುರುಜಿ. ನಿನ್ನ ಬ್ಯಾಂಕಲ್ಲಿರೋ ದುಡ್ಡು ನೀನಲ್ದಿರ ನಾನು ಡ್ರಾ ಮಾಡೋಕ್ಕಾಗತ್ತಮ್ಮ? ಇಲ್ಲಿವರೆಗೂ ನೀನೇನು ಕಷ್ಟ ಅನುಭವಿಸಿದ್ಯೋ ಇನ್ನು ಮುಂದಕ್ಕೆ ನಿನಗೆ ಆ ಕಷ್ಟ ಇಲ್ಲ. ಇನ್ನು ಮುಂದೆ ನೀನು ಚೆನ್ನಾಗಿರ್ತೀಯ. ನಿಮ್ಮ ಈ ಪ್ರೀತಿ ವಿಶ್ವಾಸ ಇದೆಯಲ್ಲ ತಾಯಿ, ಈ ಪ್ರೀತಿ ವಿಶ್ವಾಸವನ್ನು ಸಾಧ್ಯವಾದಷ್ಟು ಅಪ್ಪ ಅಮ್ಮನಿಗೆ ಅರ್ಥ ಆಗೋ ಥರ ಹೇಳಿ ಅಪ್ಪ ಅಮ್ಮನ ಮನಸ್ಸನ್ನು ಗೆಲ್ಲಬೇಕಾದ್ದು ನಿಮ್ಮ ಕರ್ತವ್ಯ. ನಿನ್ನ ಸ್ವರತರಂಗದಲ್ಲಿ ಶುಕ್ರ ಚಂದ್ರ ಇಬ್ಬರೂ ಚೆನ್ನಾಗಿದ್ದಾರೆ, ಭಯಪಡಬೇಡ. ಒಳ್ಳೆಯದಾಗಲಿ. ನಿಮ್ಮ ತಂದೆ ತಾಯಿ, ನಿಮ್ಮ ಅತ್ತೆ ಮಾವ ಎಲ್ಲರನ್ನು ಕರೆದು ಸಮಂಜಸವಾಗಿ ಮಾತಾಡಿಸು. ಒಳ್ಳೆಯದಾಗಲಿ. ಗುರುಜಿ ನಮಸ್ತೆ. ಗುರುಜಿ, ನಮ್ಮ ಅಪ್ಪ ಮನೆ ಬಿಟ್ಟು ಹೋಗಿ 7 ವರ್ಷ ಆಯಿತು. ಇದುವರೆಗೂ ಬದುಕಿದಾರೆ ಇಲ್ವಾ ಅಂತ ಗೊತ್ತಿಲ್ಲ ಗುರುಜಿ. ಬದುಕಿದ್ರೆ ಅಂತ ಹೇಳಿ ಗುರುಜಿ, ಇಲ್ಲ ಅಂದರೆ ಸತ್ತೋಗಿದ್ದಾರೆ ಅಂತ ಹೇಳಿ ಗುರುಜಿ. ನಾನು ಎಷ್ಟು ಕಷ್ಟ ಬಂದು ಬೋಸಿನಿ ಅಂತ ನಿಮಗೆ ಗೊತ್ತು ಗುರುಜಿ. ಮನುಷ್ಯನಿಗೆ ಬಂದ ಸತಿ 7.5 ಅಂತಕ್ಕಂಥದ್ದು ಶನಿಕಾಟ ಅಂತದ್ದು ಬಂದುಬಿಟ್ರೆ, ಒಂದು ಸತಿ ಶನಿ ಹೆಗಲೇರ್ದ ಅಂದರೆ ಮನೆ ಮಠ ಬಿಟ್ಟು ಆಚೆಗೆ ಹೋಗ್ತಾರೆ. ಒಂದು ಸತಿ ಶನಿ 7ನೇ ವರ್ಷ 7.5 ಬಂತು ಅಂದರೆ ನೀವು ಐರನ್ ಹಾಕ್ಕೊಂಡಿರ್ತಕ್ಕಂಥ ಬಟ್ಟೆ ಹಾಕ್ಕೊಂಡ್ರು ಬಟ್ಟೆ ಹರಿದೋಗಿರುತ್ತೆ. ಎಷ್ಟೇ ಮರ್ಯಾದೆಗೆ ಬದುಕಬೇಕು ಅಂದರೂ ಮರ್ಯಾದೆ ಸಿಗದಂಥ ಪರಿಸ್ಥಿತಿ ಆಗುತ್ತೆ. ಇದು ಶನಿ ದೇಶದಲ್ಲಿ ನಡೆಯುವಂತಹದ್ದು. ಏನು ನಿಮ್ಮ ತಂದೆ ಹೆಸರು? ಪ್ರಭಾಕರ ಗುರುಜಿ. ಯುಗಾದಿ ಹಬ್ಬ ಬೆಳಗ್ಗೆ ಹೋಗಿದ್ದಾರೆ ಗುರುಜಿ. ಮಗು ಪ್ರಭಾಕರ್, ಹಸ್ತ ನಕ್ಷತ್ರ, ಕನ್ಯಾ ರಾಶಿ. ಕನ್ಯಾ ತುಲಾ ರಾಶಿಯವರಿಗೆ ಮೊನ್ನೆ ತಾನೇ 7.5 ಮುಗಿದಿದೆ, ಮೊನ್ನೆ ತಾನೇ ಶನಿ ಮುಗಿದಿದೆ. ಆದಷ್ಟು ಬೇಗ ನಿಮ್ಮ ತಂದೆ ಎಲ್ಲಿದ್ದರೂ ಬೇಗ ಬಂದು ಸೇರಿಕೊಳ್ಳಿ ನಿನ್ನ ಮನೇನ. ನಿಮ್ಮ ತಂದೆಗೆ ಇನ್ನೂ ಏನಂತಹ ಅಕಾಲ ಮೃತ್ಯು ಇಲ್ಲ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ತಂದೆ ಬದುಕಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಮೈಸೂರಿನ ಜನತೆ ಒಂದು ಅರ್ಥ ಮಾಡ್ಕೊಳ್ಳಿ. ಈ ಸ್ವರತರಂಗದಲ್ಲಿ ಏನು ಶಕ್ತಿ ಇದೆ ಅಂತಕ್ಕಂಥದ್ದನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವ್ಯಕ್ತಿ ಯಾವೂರಪ್ಪ ನಿಂದು? KR ನಗರ ಗುರುಜಿ. KR ನಗರ ತಾಲೂಕು ಮಾರ್ಗೋಡ್ನಹಳ್ಳಿ. ತುಂಬ ಸಂತೋಷ. ನೋಡು, ನಿಮ್ಮಪ್ಪ ಬದುಕಿದ್ದಾರೆ, ಅವ್ರು ನಿಮ್ಮ ಮನೆಗೆ ಬರ್ತಾರೆ, ಅದರ ಸುದ್ದಿ ನೀನು ತಗೊಳ್ತೀಯ. ಇದಕ್ಕೆ ಸಾಕ್ಷಿ ನಿನ್ನ ಬಲಗಡೆ ಸೊಂಟದ ಮೇಲೆ ಒಂದು ಮಚ್ಚೆ ನೋಡ್ಕೊ. ನೀನು ಸರಿ ಗುರುಜಿ. ಸೊಂಟದ ಮೇಲೆ ಓಪನ್ ಮಾಡಿ ನೋಡಲಿ. ಇದೆ ಗುರುಜಿ, ಸರಿಯಾಗಿ ನೋಡು, ಕಣ್ಣ ಮುಚ್ಚಲ್ಲಿ ಆಟ ಬೇಡ ನನಗೆ. ನಿನ್ನ ಬಲಗಡೆ ಸೊಂಟದ ಮೇಲೆ ಮಚ್ಚೆ ಇರದೇ ಕನ್ಫರ್ಮ್ ಆದರೆ ನಿಮ್ಮ ತಂದೆಗೆ ಏನೂ ಆಪತ್ತಿಲ್ಲ. ನೋಡ್ಕೋ. ಗುರುಜಿ, ನಾನು ಗುಜರಾತಿಂದ ಬಂದಿದ್ದೀನಿ ನಿಮಗೋಸ್ಕರ ನೋಡೋಕ್ಕೆ ಅಂತ. ಎಲ್ಲಿಂದಮ್ಮ? ಗುಜರಾತು. ಹೇಳು ತಾಯಿ. ಗುರುಜಿ, 5 years ಆಯಿತು ಮ್ಯಾರೇಜ್ ಆಗಿ. ಹಾಂ. ಮಗು ಇಲ್ಲ. 5 ವರ್ಷಕ್ಕೆ ನೀನು ಇಷ್ಟು ಕಣ್ಣೀರು ಹಾಕಬೇಕಾದ ಅವಶ್ಯಕತೆ ಇಲ್ಲ. ನೀನು ಭಯ ಪಡಬೇಡ, ನಿನಗೆ ಖಂಡಿತ ಸಂತಾನ ಆಗುತ್ತೆ. ಅಧೈರ್ಯ ಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಪತಿದೇವರು ಬಂದಿದ್ದಾರಾ? ಇಲ್ಲ ಗುರುಜಿ. ಅವ್ರ ಫೋಟೋ ತಂದಿದ್ಯಾ? ಇದೆ ಗುರುಜಿ. ಎಲ್ಲಿದೆ? ಮೊಬೈಲ್. ಏನಮ್ಮ, ಟೆಕ್ನಾಲಜಿ ಇಂಪ್ರೂವ್ ಆಗಿರ್ಬೋದು, ಇನ್ನೂ ಆನಂದ್ ಗುರುಜಿ ಇಂಪ್ರೂವ್ ಆಗಿಲ್ಲ. ಗುರುಜಿ, ನನ್ನ ಪರ್ಸ್ ಎಲ್ಲೋ ಬಿದ್ದೋಗಿದೆ ಗುರುಜಿ. ಅದಕ್ಕೆ ಒಂದು ಕೆಲಸ ಮಾಡು,
ನೀನು ನಮ್ಮ ವಾಹಿನಿಗೆ ನಿಮ್ಮ ಪತಿದೇವ್ರ ಫೋಟೋ ಕಳಿಸ್ಕೊಡು. ಆದರೂ ನಿನಗೆ ಸಂತಾನ ಆಗೇ ಆಗುತ್ತೆ, ಅದ್ರ ಬಗ್ಗೆ ಎರಡನೇ ಮಾತೇ ಬೇಡ. ಸಂತಾನ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ ನಿನ್ನ ಎಡಗೈಲಿ ಒಂದು ಹುಟ್ಟು ಮಚ್ಚೆ ಇದೆ. ಎಡಗೈನಲ್ಲಿ ಒಂದು ಹುಟ್ಟು ಮಚ್ಚೆ ನಿನಗೆ ಆಧಾರ ಇರೋದ್ರಿಂದ ನಿನಗೆ 100% ಕನ್ಫರ್ಮ್ ನಿನಗೆ ಸಂತಾನ ಆಗುತ್ತೆ. ಈ ಮಗು ಎಷ್ಟು ವರ್ಷಮ್ಮ? 10 ವರ್ಷ. ಇದು ನಿಮ್ಮ ಸಂಬಂಧದಲ್ಲಿ ಮದುವೆ ಆಗಿದ್ದೀರಾ? ಅಲ್ಲಮ್ಮ, ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೇನೆ ನಾನು, ಸಂಬಂಧದಲ್ಲಿ ಮದುವೆ ಆದರೆ ಬ್ಲಡ್ಡು ರಕ್ತದ ಅಂಶಗಳು ಏನು ಅಂತಕ್ಕಂಥದ್ದು ಗೊತ್ತು. ನೋಡಿ ಇಲ್ಲಿ ಸಾಕ್ಷಿ ಈ ಮಗು. ಇವತ್ತು ಈ ತಂದೆ ತಾಯಿ ಭಾಳ ನೋವು ತಿಂತಾ ಇದ್ದಾರೆ. ನಾವೆಲ್ಲ ಏನಪ್ಪ ಅಂದರೆ ಅಪ್ಪನ ಹಾಕಿದ ಆಲ್ದ ಮರ, ಮನೇಲಿ ಅಷ್ಟೋ ಇಷ್ಟೋ ಆಸ್ತಿ, ಆ ಆಸ್ತಿನ ಬೇರೆ ಯಾರಿಗೋ ಹೋಗ್ಬಿಡುತ್ತೆ ಅಂಥೇಳಿ ನಮ್ಮ ಅಕ್ಕನ ಮಗಳಿಗೆ ಮದುವೆ ಮಾಡೋದು, ಅಥವಾ ನಮ್ಮ ಅಕ್ಕನ ಮಗನಿಗೆ ತೊಗೊಂಡು ನನ್ನ ಮಗಳನ್ನ ಮದುವೆ ಮಾಡಿಕೊಡೋದು. ಇಂತಹ ಒಂದು ಕೆಟ್ಟ ಗುಣಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಆಸ್ತಿ ಅಂತಸ್ತು ನಿಮಗೆ ಕೆಲಸಕ್ಕೆ ಬರೋದಿಲ್ಲ. ನಿಮ್ಮ ಮನೆ ಮಕ್ಕಳು ಚೆನ್ನಾಗಿ ಬದುಕ್ತಾ ಇದ್ರೆ ಅದು ನೋಡಿ ನೀವು ಸಂತೋಷ ಪಡ್ತೀರಿ. ನಾಳೆ ನಿಮ್ಮ ಮನೆ ಮಕ್ಕಳಿಗೆ ಹುಟ್ಟುವ ಮಕ್ಕಳು ಏನಾದ್ರು ಇಂಥ ಅಂಗವಿಕಲತೆ ಬಂದುಬಿಟ್ರೆ ಇಡೀ ಜೀವನ ಪೂರ್ತಿ ಕಣ್ಣೀರು ಹಾಕ್ತೀರಿ. ನೀವು ದುಡಿದು, ನೀವು ಚೆನ್ನಾಗಿದ್ದು, ನೀವು ಹ್ಯಾಪಿಯಾಗಿದ್ದು, ನಿಮ್ಮ ಮನೆ ಪರಿಸರ ಚೆನ್ನಾಗಿರಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಹೊಸ ಸಂಬಂಧವನ್ನು ಮಾಡಿ. ಇಂತಹ ತಪ್ಪು ಮಾಡೋರಿಗೆ ಅಲ್ಲೇ ತಿಳಿದು ಬುದ್ಧಿ ಹೇಳಿ. ಯಾಕೆಂದರೆ ತಪ್ಪು ಮಾಡುವಾಗ ಯಾರಿಗೂ ಗೊತ್ತಾಗಲ್ಲ, ತಪ್ಪು ಮಾಡಿಬಿಡ್ತೀರಿ. ಇಂಥ ಅಚಾತುರ್ಯ ಆದಾಗ ಜೀವನ ಪೂರ್ತಿ ಕಣ್ಣೀರು ಹಾಕ್ತೀರಿ. ಅಂಥ ತಪ್ಪು ಯಾರೂ ಮಾಡಬೇಡಿ. ಆದರೂ ಮಗುಗೆ ಆಪರೇಷನ್ ಆಗಿದೆ ಅಂದಿದ್ಯಮ್ಮ, ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಶ್ರೀ ವೆಂಕಟೇಶ ಗೋವಿಂದ ಹರಿ ಶ್ರೀ ವೆಂಕಟೇಶ ಗೋವಿಂದ ಫಲ ಗೋವಿಂದ डम 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 डमरू बाजे, डम 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 डमरू बाजे, धिमिक धिमिक धिम मृदंग बाजे, धिमिकट मृदंग बाजे, हर हर महादेवा, 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 हर हर महादेवा। ओम नमः शिवाय शिवाय नमः, 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 शिव 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 शिवाय नमः, हर 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 हराय नमः, शिव 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 शिवाय नमः, हर 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 हराय नमः, ओम नमः शिवाय शिवाय नमः, ओम नमः शिवाय शिवाय ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಮೋ ರಾತಪದಯೇ ನಮೋ ಗಣಪತೇ ನಮಃ ಪ್ರಮದಪದೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಶಿವ 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 ಶಿವಾಯ ನಮಃ. ಸ್ವಾಮಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು, ವಿಷ್ಣುವಿಗೆ ಇಷ್ಟ ಅಂದರೆ ತುಳಸಿ. ಬಹುಶಃ ಈ ತುಳಸಿ ಶ್ರೀ ವಿಷ್ಣುವಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು. ಹಾಗೆ ವಿಷ್ಣುವಿಗೆ ತುಳಸಿ ಇಷ್ಟವಾದರೆ ಶಿವನಿಗೆ ಬಿಲ್ವಪತ್ರೆಯೇ ವಿಶೇಷ. ಹಾಗಾಗಿ ಪತ್ರೆಗಳು ಇಲ್ಲಿದೆ, ತುಳಸಿಯೂ ಇಲ್ಲೇ ಇದೆ. ಈ ಶುಭ ದಿನ ಬಹಳ ವಿಶೇಷವಾಗಿ ನಮ್ಮ ಆತ್ಮೀಯರು ಮತ್ತು ಹಾಗೂ ತಾಯಿ ಮುತ್ಯಾಲಮ್ಮ ದೇವಸ್ಥಾನದ ಧರ್ಮದರ್ಶಿಗಳಾಗಿರ್ತಕ್ಕಂತಹ ನಾಗರಾಜರವರ ವಾಸ್ತುಗೃಹದಲ್ಲಿ ಇವತ್ತು ಶ್ರೀಮನ್ನಾರಾಯಣನ ಸಾಂಬ ಸದಾಶಿವನ ಅನುಗ್ರಹ ಜೊತೆಗೆ ವಿಶೇಷವಾಗಿ ಆದಿತ್ಯಾದಿ ನವಗ್ರಹಗಳ ಪೂಜೆ ಎಲ್ಲವೂ ಬಹಳ ವಿಶೇಷವೇ ಸರಿ. ದೇವಾಲಯದಲ್ಲಿ ನಡೆಯುವಂತಹ ಅನುಷ್ಠಾನ ಒಂದು ಭಾಗ ಆದರೆ ವಾಸ್ತುಗೃಹದಲ್ಲಿ ನಡೆಯುವಂತಹ ಅನುಷ್ಠಾನ ಅದು ಮತ್ತೊಂದು ವಿಶೇಷವಾಗಿರುತ್ತೆ. ನಡೆಯುವಂತೆ ಮಾಡುವಂತಹ ಕೆಲಸಗಳಲ್ಲಿ ಅನುಷ್ಠಾನವನ್ನು, ಭಗವತ್ ಸಂಕಲ್ಪವನ್ನು, ಭಗವಂತನಿಗೆ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವವನ್ನು ಈ ವಾಸ್ತುಗೃಹದಲ್ಲಿ ನಿರಂತರವಾಗಿ ನಡೀತಾ ಇರುತ್ತೆ. ಹಾಗಾಗಿ ನಮ್ಮ ಪಯಣ ಇವತ್ತು ದೊಡ್ಡಬಳ್ಳಾಪುರದತ್ತ. ದೊಡ್ಡಬಳ್ಳಾಪುರದ
ಈ ಒಂದು ಕ್ಷೇತ್ರದಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ತಾಯಿ ಮುತ್ಯಾಲಮ್ಮನ ಕೃಪಾಶೀರ್ವಾದದಿಂದ ಇವತ್ತು ಭಗವತಿಯ ಅನುಗ್ರಹ ಜೊತೆಗೆ ಸತ್ಯನಾರಾಯಣ ಸ್ವಾಮಿಯ ವಿಶೇಷವಾದಂಥ ಆರಾಧನೆ ಪ್ರತಿ ವರ್ಷದಲ್ಲೂ ಕಾರ್ತೀಕ ಮಾಸಕ್ಕೆ ಬರುವಂತಹ ಕಾಲಕ್ಕೆ 16 ಸೋಮವಾರದ ವ್ರತಾನುಷ್ಠಾನ ಈ ವಾಸ್ತುಗೃಹದಲ್ಲಿ ನಡೆಯುತ್ತೆ. ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಆರಾಧನೆ ಮಾಡ್ತಾ ಸಾಂಬ ಸದಾಶಿವನ ಅನುಗ್ರಹ ಒಂದೆಡೆ ಆದರೆ ಇನ್ನು ಮಹಾವಿಷ್ಣುವಿನ ಅನುಗ್ರಹಕ್ಕೋಸ್ಕರ ಅದರಲ್ಲೂ ನಮ್ಮ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ತಾವು ನೋಡ್ತಿದ್ದೀರಿ ಶ್ರೀ ವಿಷ್ಣು ದಶಾವತಾರದ ಒಂದಷ್ಟು ವಿಶೇಷತೆಗಳನ್ನು. ಹಾಗೆ ನಮ್ಮ ಕಾರ್ಯಕ್ರಮ ಎಲ್ಲೇ ಆಗಲಿ, ಯಾವುದೇ ಕಾರ್ಯಕ್ರಮ ಆಗಿರಲಿ, ಮಹರ್ಷಿ ಸಾಂತ್ವನ ಆಗಿರಲಿ ಅಥವಾ ಮಹರ್ಷಿ ಧರ್ಮಯಾತ್ರೆ ಆಗಿರಲಿ, ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ ಇಲ್ಲಿರ್ತಕ್ಕಂತಹ ಧರ್ಮಕರ್ತಗಳು ಅಂದರೆ ದೇವಾಲಯದ ಧರ್ಮದರ್ಶಿಗಳಾಗಿರ್ತಕ್ಕಂತಹ ನಾಗರಾಜ್ ಮತ್ತು ಅವರ ಕುಟುಂಬ ಸದಾ ನಮ್ಮೊಂದಿಗಿದ್ದಾರೆ. ಧರ್ಮದ ರಥಯಾತ್ರೆಯನ್ನು, ಧರ್ಮದ ರಥತೇರನ್ನು ಎಳೆಯಲಿಕ್ಕಾಗಿ ಯಾರೊಬ್ಬರು ನನ್ನ ಜೊತೆ ಸೇರಿದ್ರು ಅವರ ವಾಸ್ತುಗೃಹ ಆಗಲಿ, ಅವರ ನಿತ್ಯಾನುಷ್ಠಾನದ ಪೂಜಾ ಕೈಂಕರ್ಯಗಳಾಗಲಿ, ಧರ್ಮದ ಕಾರ್ಯಕ್ರಮಗಳಾಗಲಿ ಸದಾ ನಾವು ಅವ್ರ ಜೊತೆ ಇರತಕ್ಕಂಥದ್ದು ಧರ್ಮವೇ ಸರಿ. ಹಾಗಾಗಿ ಒಂದು ಸಂಕಲ್ಪವನ್ನು ಮಾಡೋಣ. ಅಂಬಾ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿರಪದಂ ಸಮೂಢಪಸ್ಯಮಾಗುಂ ಸುರೇ. ಏಕಕಾಲದಲ್ಲಿ ಶಿವಕೇಶವರನ್ನು ವಿಷ್ಣು ಮತ್ತು ಶಿವನ ಆರಾಧನೆ ಮಾಡತಕ್ಕಂಥದ್ದು ಕಾರ್ತಿಕ ಮಾಸದಲ್ಲಿ ಬರ್ತಕ್ಕಂಥದ್ದು ಬಹಳ ವಿಶೇಷ. ಶಿವನಿಗೆ ಇಷ್ಟವಾಗಿರ್ತಕ್ಕಂತಹ ಬಿಲ್ವಪತ್ರೆ, ವಿಷ್ಣುವಿಗೆ ಇಷ್ಟವಾಗಿರ್ತಕ್ಕಂತಹ ತುಳಸಿ ಪತ್ರೆ, ಎರಡೂ ಪತ್ರೆಗಳಿಂದ ಭಗವಂತನಿಗೆ ಅರ್ಚನೆ ಸಂಕಲ್ಪವನ್ನು ಮಾಡೋಣ. ಶುಭಾಭ್ಯಾಂ ಶುಭೇ ಶೋಭನೇ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪ್ರಾರಾಧೆ ಶ್ವೇತವರಾಹ ಕಲ್ಪೆ ವೈವಸ್ವದಾ ಮನ್ವಂತರೆ ಕಲಿಯುಗೆ ಪ್ರಥಮವಾದಿ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೇ ದಂಡಕಾರಿಣೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಚಾಂದ್ರಮಾನೇನ ಅಸ್ಯಾಂ ಪ್ರಭವಾದಿ ಸೃಷ್ಟಿ ಸಂವತ್ಸರಾಣಾಂ ಮಧ್ಯೆ. ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ಶಶಿಶೇಖರಾಯ ನಮಃ, ಓಂ ಮಹೇಶ್ವರಾಯ ನಮಃ. शम्भो शिव शम्भो स्वयम्भो भो 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 शम्भो शिव शम्भो स्वयम्भो. त्र्यम्बकं यजामहे सुगन्धिं पुष्टिवर्धनं उर्वारुकन्दनां मृत्योन्वृक्षेमामृतात्. त्र्यम्बकेश्वराय नमः. सहस्रशीर्षा पुरुषः सहस्राक्षः सहस्रपाद सुभौमिं विश्वतो ऋत्वा अतिष्ठदशाङ्गुलं पुरुष एवेदकं सर्वं यद्भूतं यद्धव्यं ऋतामृतस्वस्येषानः. गङ्गाधर शङ्कर करुणाकर मामव भवसागर तारक. गङ्गाधर शङ्कर करुणाकर मामव भवसागर तारक. भो शम्भो शिव शम्भो स्वयम्भो. निर्गुण परब्रह्म स्वरूप गम गम भूत प्रपञ्च रहित. निर्गुण परब्रह्म स्वरूप गम गम भूत प्रपञ्च रहित. निज गुण निहित निधानद नद. निज गुण निहित निधानद नद. आनन्द अतिशय अक्षय लिङ्ग. आनन्द अतिशय अक्षय लिङ्ग. शम्भो शिव शम्भो स्वयम्भो. राजाय नमः. यो वेदादो स्वर प्रोक्तो वेदान्ते च प्रतिष्ठितः तस्य प्रकृतिरस्य परस्य महेश्वरः. सांगाय सपरिवाराय
ಶ್ರೀ ಮಹಾಶಕ್ತಿರ್ದೇವತಾ ಪ್ರೀತ್ಯರ್ಥಂ ಶಾಕಾಂಬರೀಂ ಶ್ರೀ ಬನಶಂಕರಿ ಶ್ರೀ ಮುತ್ಯಾಲಮ್ಮ ದೇವತಾ ಪ್ರೀತ್ಯರ್ಥಂ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವತಾ ಶ್ರೀ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರ ದೇವತಾ ಪ್ರೀತ್ಯರ್ಥಂ ಅಥ ಇಷ್ಟಕಾಮ್ಯ ಸಿದ್ಧಿದ್ವಾರಾಂಗ ಮಹಾಗಣಪತಿ ಅನುಗ್ರಹ ಪ್ರಸಾದ ಸಿದ್ಧಿದ್ವಾರೆ ಆದಿತ್ಯಾದಿ ನವಗ್ರಹ ಸೋಮೇಶ್ವರ ಸುಂದರೇಶ್ವರ ಚನ್ನಕೇಶವ ಅಸ್ಯಾಂ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವತಾ ಪ್ರಸಾದ ಪರಿಪೂರ್ಣತಾ ಸಿದ್ಧಿರಸ್ತು. ಧಿಮಿ 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 ಕಿಟ ಕಿಟ ತೋಂ ತೋಂ ಧಿಮಿ ಕಿಟ ತರಿ ಕಿಟ ಕಿಟ ಧಿಮಿ 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 ಕಿಟ ಕಿಟ ತೋಂ ತೋಂ ಧಿಮಿ. 16 ಸೋಮವಾರದ ಅನುಷ್ಠಾನ ಅಂದರೆ ಕಾರ್ತಿಕ ಮಾಸ ಬರುವುದರೊಳಗಾಗಿ ಒಂದಿಷ್ಟು ಸೋಮವಾರಗಳು ಅನುಷ್ಠಾನ ಆಗಿರಬೇಕು. ಈ 16 ಸೋಮವಾರದ ಅನುಷ್ಠಾನದಲ್ಲಿ ಬಹಳಷ್ಟು ನಿಯಮಗಳಿದೆ. ಆದರೆ ಪದ್ಧತಿ ಅಥವಾ ಆ ಒಂದು ವ್ರತವನ್ನು ಅನುಷ್ಠಾನವನ್ನು ಮಾಡ್ತಕ್ಕಂಥವರು ವ್ರತಾನುಷ್ಠಾನದಲ್ಲಿರ್ತಕ್ಕಂಥ ರೀತಿ ನೀತಿಗಳನ್ನು ಎಂಥ ಒಂದು ರೀತಿ ನೀತಿಗಳನ್ನೇ ಪಾಲನೆ ಮಾಡಬೇಕು. ಬೆಳಗಿನಿಂದ ಉಪವಾಸ ಇರ್ತಕ್ಕಂಥದ್ದು, ಹುತ್ತದಿಂದ ವಿಶೇಷವಾಗಿರ್ತಕ್ಕಂಥ ಮೃತ್ತಿಗೆ ಪ್ರಸಾದವನ್ನು ಅಂದರೆ ಹುತ್ತದ ಮಣ್ಣನ್ನು ತರ್ತಕ್ಕಂಥದ್ದು, ಆ ಮಣ್ಣೆ ಮೃತ್ತಿಗೆ ಪ್ರಸಾದ ಅಂತ ಹೇಳ್ತಾರೆ. ಆ ಹುತ್ತದ ಮಣ್ಣನ್ನು ತಂದು ಅದರಲ್ಲಿ ಶಿವಲಿಂಗವನ್ನು ಮಾಡಿ ಬೆಳಗಿನಿಂದ ಸಂಜೆವರೆಗೂ ಉಪವಾಸವಿದ್ದು ಸಂಜೆ ಸೂರ್ಯಾಸ್ತಮ ಚಂದ್ರ ಉದಯಿಸ್ತಕ್ಕಂಥ ಕಾಲ ಚಂದ್ರಶೇಖರನಿಗೆ ವಿಶೇಷವಾದಂಥ ಅರ್ಚನೆ ಸಂಕಲ್ಪ. ಹೀಗೆ ಸ್ವಾಮಿಗೆ ತಂಬಿಟ್ಟಿನ ನೈವೇದ್ಯ ಮಾಡಿ 16 ಸೋಮವಾರದ ಸೋಮೇಶ್ವರನ ಆರಾಧನಾ ಮಹೋತ್ಸವ ಬಹಳ ವಿಶೇಷವಾಗಿರುತ್ತೆ. ಇನ್ನು 16 ಸೋಮವಾರಗಳು ಪ್ರತಿ ಸೋಮವಾರ ತಯಾರು ಮಾಡ್ತಕ್ಕಂಥ ಶಿವಲಿಂಗವನ್ನು ವಾಸ್ತುಗೃಹದಲ್ಲಿಟ್ಟು ಅನುಷ್ಠಾನ ಮಾಡಿದಾದ ನಂತರ 16 ಸೋಮವಾರಗಳಾದ ಮೇಲೆ 16 ಆದ ನಂತರ 16 ಶಿವಲಿಂಗಗಳನ್ನು ವಿಶೇಷವಾಗಿ ಸ್ವಾಮಿನ ಹರಿಯುವ ನೀರಿನಲ್ಲಿ ಕಪಿಲ ತೀರ್ಥ, ಕಾವೇರಿ ತೀರ್ಥ ಅಥವಾ ನರ್ಮದಾ, ಗಂಗಾ ಈ ಪ್ರಕಾರವಾಗಿ ಪ್ರಸಿದ್ಧಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂತಹ ತೀರ್ಥಗಳಲ್ಲಿ ತೀರ್ಥ ಸ್ನಾನವನ್ನು ಮಾಡಿ ಅಲ್ಲಿ ವಿಸರ್ಜಿಸ್ತಕ್ಕಂಥದ್ದು. ಈ ಒಂದು ವ್ರತಾನುಷ್ಠಾನವನ್ನು ಯಾರು ಯಾವ ವಾಸ್ತುಗೃಹಗಳಲ್ಲಿ ಮಾಡಿದ್ರು ತಮ್ಮ ತಮ್ಮ ಮನೋಕಾಮನೆಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ಬೋದು. ಪ್ರತಿಯೊಂದು ವ್ರತಗಳ ಹಿಂದೆಯೂ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವಿದೆ, ಅದರಿಂದ ಸಿಗ್ತಕ್ಕಂಥ ಫಲವಿದೆ. ಆದರೆ ಅನುಷ್ಠಾನ ಫಲ ಇದು ಸಿಗಬೇಕಾದ್ರೆ ಅದಕ್ಕೆ ಅದೇ ಪ್ರಕಾರವಾಗಿ ಅನುಷ್ಠಾನಗಳನ್ನು ಶಾಸ್ತ್ರಬದ್ಧವಾಗಿ ಮತ್ತು ಸಾಧ್ಯವಾದಷ್ಟು ಅರ್ಥಪೂರ್ಣವಾಗಿ ನಡೆಸಬೇಕು. ಹೀಗೆ 16 ಸೋಮವಾರಗಳು ನಡೀತಕ್ಕಂತಹ ಈ ಶುಭ ದಿನ, ಜೊತೆಗೆ ಇವತ್ತು ಕೇಶವನ ಆರಾಧನೆ ಅಂದರೆ ಮಹಾವಿಷ್ಣುವಿನ ಆರಾಧನೆ. ಹಾಗಾಗಿ ಅತ್ತ ಶಿವ ಇತ್ತ ವಿಷ್ಣುವನ್ನು ಸಹಿತ ಈ ವಾಸ್ತುಗೃಹದಲ್ಲಿ ಇವತ್ತು ಆರಾಧನೆ ಮಾಡಿ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆಯನ್ನು ಸಲ್ಲಿಸಿ ಲೋಕ ಕಲ್ಯಾಣಾರ್ಥವಾಗೂ ಎಲ್ಲರಿಗೂ ಒಳಿತಾಗಲಿ ಅಂತ ಈ ಒಂದು ಸಂಕಲ್ಪವನ್ನು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಸಂಕಲ್ಪವನ್ನು ಮಾಡಿರ್ತಕ್ಕಂತಹ ನಾಗರಾಜ್ ಮತ್ತು ಅವರ ಕುಟುಂಬಕ್ಕೂ ಹಾಗೂ ದೇವಿನ ಪ್ರಾರ್ಥನೆ ಮಾಡಿ ಇವತ್ತು ದೊಡ್ಡಬಳ್ಳಾಪುರಕ್ಕೆ ಬಂದು ಸಾಕಷ್ಟು ಜನನ ಸಹಿತ ಇಲ್ಲಿಗೆ ಆಗಮಿಸಿ ಅವರೆಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ ಅಂತ ಶಿವಕೇಶವರನ್ನು ನಾನು ಪ್ರಾರ್ಥನೆ ಮಾಡ್ತೀನಿ.